ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಮಹೋದಯ. ಅಸ್ತು, ಧನ್ಯವಾದ. ನಿಮಿಷ ಎಲ್ಲರೂ ಕೂಡ ಇದು ಮಾಡ್ಬಿಡ್ತೀನಿ. ಓಕೆ, ಸೊ ಮುಂದಿನ ನಾಮ ಬಂದು ಧಾತುರುತ್ತಮ ಅಂತ. ಏನು ಧಾತುರುತ್ತಮ ಅಂತ ಅಂದ್ರೆ ಶಂಕರರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತಂದ್ರೆ, ಧಾತು ವಿರಂಚಾತ್ ಉತ್ಕೃಷ್ಟ ಅಂತ ಒಂದು ಕಮೆಂಟ್ರಿ ಮಾಡ್ತಾರೆ ಶಂಕರರು. ಏನಂಗಂದ್ರೆ ವಿರಂಚಿ ಅಂತ ಅಂದ್ರೆ ಬ್ರಹ್ಮ ಅಂತ. ಇಲ್ಲಿ ಮೇನ್ ಧಾತು ಅಂತ ಅಂದ್ರೆ ನೀವು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಕೇಳಿರ್ತೀರ. ಧಾತು ಅಂತ ಅಂದ್ರೆ ಅದೊಂದು ಹುಟ್ಟು ಅನ್ನುವಂತಹ ಒಂದು ಅರ್ಥ ಬರುತ್ತೆ, ಅಥವಾ ಒರಿಜಿನ್ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಈ ಹುಟ್ಟು ಅಥವಾ ಈ ಬ್ರಹ್ಮನಿಂದ ಏನು ಈ ಕ್ರಿಯೇಟ್ ಏನಾಗಿದೆ, ಎಲ್ಲದಕ್ಕಿಂತ ಉತ್ಕೃಷ್ಟ, ಗ್ರೇಟರ್ ದೆನ್ ಬ್ರಹ್ಮನ್ ಅಂದ್ರೆ ಧಾತುರುತ್ತಮ ಅನ್ನುವಂತಹ ನಾಮ. ಬ್ರಹ್ಮ ಏನೇ ಸೃಷ್ಟಿ ಮಾಡಿದಾನಲ್ಲ, ಇಡೀ ಲೋಕವನ್ನು ಸೃಷ್ಟಿ ಮಾಡಿದಾನೆ, ಗಿಡ ಮರ ಸಕಲ ಚರಾಚರಗಳನ್ನ, ಪ್ರಾಣಿ ಪಕ್ಷಿಗಳನ್ನೆಲ್ಲನೂ ಕೂಡ ಸೃಷ್ಟಿ ಮಾಡಿದಾನಲ್ವಾ, ಅದಕ್ಕೆಲ್ಲದಕ್ಕಿಂತನೂ ಇನ್ನೂ ಶ್ರೇಷ್ಠ ಅಂತ. ಯಾಕೆ ಶ್ರೇಷ್ಠ ಅಂತಂದ್ರೆ, ಬ್ರಹ್ಮನನ್ನ ಸೃಷ್ಟಿ ಮಾಡಿರೋದೇ ಆ ವಿಷ್ಣು ಆಗಿರೋದ್ರಿಂದ, ಅಂದ್ರೆ ಅವನ ನಾಭಿಯಿಂದ ಕಮಲ ರೂಪದಲ್ಲಿ ಬಂದು ಬ್ರಹ್ಮ ಸೃಷ್ಟಿ ಆಗಿರೋದ್ರಿಂದ ಬ್ರಹ್ಮ ಅಲ್ಲಿ ಇನ್ಫೀರಿಯರ್ ಆಗ್ತಾರೆ, ಅಲ್ಲಿ ಮತ್ತೆ ವಿಷ್ಣು ಸುಪೀರಿಯರ್ ಆಗ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಧಾತು ವಿರಿಂಚಿದಾತ್ ಉತ್ಕೃಷ್ಟ, ದ ಗ್ರೇಟರ್ ದೆನ್ ಬ್ರಹ್ಮನ್ ಅಂತ ಶಂಕರರು ಹೇಳಿದ್ರು. ಸೊ ಇದನ್ನ ಒಂದು ಕಥೆ ಮುಖಾಂತರ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಬಹಳ ಒಳ್ಳೆ ಕತೆ, ನನಗೆ ತುಂಬಾ ಇಷ್ಟವಾದಂತಹ ಕಥೆನೂ ಕೂಡ. ಸಾಮಾನ್ಯವಾಗಿ ನಾವು ರಾಮಾಯಣದಲ್ಲಿ ಸುಮಾರು ಆದರ್ಶ ನಾರಿಯರನ್ನ ನಾವು ನೋಡ್ತೀವಿ ಅಲ್ವಾ. ಅದರಲ್ಲಿ ಕೌಸಲ್ಯ ಆಗಿರ್ಬೋದು, ತಾಟಕಿ ಆಗಿರ್ಬೋದು, ತಾರಾ ಆಗಿರ್ಬೋದು, ಮಂಡೋದರಿ ಆಗಿರ್ಬೋದು, ಸುಮಾರು ಪಾತ್ರಗಳು. ಪ್ರಮುಖವಾಗಿ ಸೀತಾಮಾತೆ ಆಗಿರ್ಬೋದು. ಸೀತಾಮಾತೆ ಒಂದು ಮಹಾಲಕ್ಷ್ಮಿ ಅವತಾರ ಅಂತಾನೆ ನಾವು ಭಾವಿಸ್ತೀವಿ, ಇದು ಮಾಡ್ತೀವಲ್ವಾ. ಸೊ ಇಷ್ಟು ಜನರ ಒಂದು ಆದರ್ಶ ನಾರಿಯರಲ್ಲಿ ಕೂಡ ನಾನು ಒಬ್ಬರ ಆದರ್ಶ ನಾರಿಯನ್ನ ತಗೊಂಡು ಇವತ್ತು ಆ ಕಥೆನ ಹೇಳ್ತೀನಿ. ಆ ಕತೆ, ಆ ನಾರಿ ಹೆಸರು ಅಹಲ್ಯ ಅಂತ. ಎಲ್ಲರೂ ಕೂಡ ಅಹಲ್ಯನ ಕತೆ ಗೊತ್ತೇ ಇರುತ್ತೆ. ಒಂದು 5 ಜನ ಪತಿವ್ರತೆಯಲ್ಲಿ ಕೂಡ ಅಹಲ್ಯ ಅನ್ನೋದೊಂದು ಬರುತ್ತೆ. ಅಹಲ್ಯ, ದ್ರೌಪದಿ, ಕುಂತಿ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶಕ ಅಂತ ಒಂದು ಸೂಕ್ತಿನೂ ಕೂಡ ಅಥವಾ ಸುಭಾಷಿತನೂ ಕೂಡ ಇದೆ. ಈ 5 ಪತಿವ್ರತೆಯನ್ನ ನಾವು ಬೆಳಿಗ್ಗೆ ನೆನ್ಸ್ಕೊಂಡ್ರೆ ನಮಗೆ ಎಲ್ಲಾ ಪಾತಕಗಳು ನಾಶ ಆಗತ್ತೆ ಅಂತ ಆ ಸುಭಾಷಿತ ಹೇಳುತ್ತೆ. ಸೊ ಏನು ಅಹಲ್ಯ ಕತೆ ಅನ್ನೋದಾದ್ರೆ, ಬ್ರಹ್ಮ ಒಂದ್ಸತಿ ಎಲ್ಲಾ ಸೃಷ್ಟಿ ಮಾಡಾದ್ಮೇಲೆ ಈ ಎಲ್ಲಾ ಸೃಷ್ಟಿಗಿಂತ ಇನ್ನೂ ಅದ್ವಿತೀಯವಾದದ್ದು, ತುಂಬಾ ಇನ್ನೂ ಅಂದ್ರೆ ಏನು ದೋಷಗಳೇ ಇರಬಾರದು, ಅದು ರೂಪದಲ್ಲಾಗಿರ್ಬೋದು, ಗುಣದಲ್ಲಾಗಿರ್ಬೋದು, ಅಥವಾ ಯಾವುದರಲ್ಲೇ ಆಗಿರ್ಬೋದು, ಏನೂ ದೋಷಗಳಿಲ್ಲದೆ ಇರುವಂತಹ ಒಂದು ಕನ್ಯೆಯನ್ನ ನಾನು ಸೃಷ್ಟಿ ಮಾಡಬೇಕು ಅಂತ ಒಂದು ಆಲೋಚನೆ ಬ್ರಹ್ಮನಿಗೆ ಬರುತ್ತಂತ. ಆಗ ಒಂದು ಸ್ಫುರದ್ರೂಪಿ, ಅಂದ್ರೆ ಯಾರು ಕಂಡ್ರು, ಅಂದ್ರೆ ರಂಬೆ, ಊರ್ವಶಿ, ಮೇನಕೆಯವರು ಕೂಡ ನಾಚುವಂತಹ ಒಂದು ಸೌಂದರ್ಯದ ಒಂದು ಗಣಿಯನ್ನ ಒಂದು ಬ್ರಹ್ಮ ಕ್ರಿಯೇಟ್ ಮಾಡ್ತಾನಂತ. ಕ್ರಿಯೇಟ್ ಮಾಡ್ಬಿಟ್ಟಾಗ ನಾರದರು ಹೀಗೆ ತ್ರಿಲೋಕ ಸಂಚಾರ ಮಾಡ್ತಿರ್ಬೇಕಂದ್ರೆ ಒಂದು ಬ್ರಹ್ಮನನ್ನ ನೋಡ್ತಾರೆ. ಪಿತಾ ಅಂತ ಕೇಳ್ತಾರೆ, ಅವರು ನಾರದರು ಬ್ರಹ್ಮ ಮಾನಸ ಪುತ್ರರಲ್ವಾ. ಬಂದು ಕೇಳ್ತಾರೆ, ಎಂತಹ ಒಂದು ಅದ್ಭುತವಾದಂತಹ ಒಂದು ಸೃಷ್ಟಿಯನ್ನು ನೀನು ಮಾಡಿದ್ಯಾ ಇವತ್ತು, ಅತಿರೇಕ ಸುಂದರಿಯ ಒಂದು ಸೃಷ್ಟಿಯನ್ನು ಮಾಡಿದ್ಯಾ, ಏನ್ ಇವಳ ಹೆಸರು, ಏನಂತ ಹೆಸರಿಡಬೇಕು ಅಂತ ಇದೆಯಾ ಈ ಒಂದು ನಿನ್ನ ಮಗಳಿಗೆ, ಅಥವಾ ಈ ಒಂದು ನಿನ್ನ ಸೃಷ್ಟಿಗೆ ಏನು ಹೆಸರಿಡಬೇಕು ಅಂತ ಇದೆಯಾ ಅಂತ ನಾರದರು ಕೇಳ್ತಾರಂತೆ. ಅದಕ್ಕೆ ಬ್ರಹ್ಮ ಹೇಳ್ತಾನಂತೆ, ನಾನು ಇವಳಿಗೆ ಅಹಲ್ಯ ಅಂತ ಹೆಸರಿಡ್ತೀನಿ ಅಂತ. ಸಂಸ್ಕೃತದಲ್ಲಿ ಹಲ್ಯ ಅಂತಂದ್ರೆ ಕಳಂಕ ಅಂತ, ಅಹಲ್ಯ ಅಂತಂದ್ರೆ ಕಳಂಕ ಇಲ್ಲದೆ ಇರೋದು ಅಂತ. ಸೊ ಅಹಲ್ಯ ಅಂತಂದ್ರೆ ಮೀನಿಂಗ್ ಒಂದು ಯಾರು ಕಳಂಕ ಇರೋದಿಲ್ವೋ ಅವಳಿಗೆ ಅಹಲ್ಯ ಅಂತ ಕರೀತಾರೆ. ಇಲ್ಲಿ ನಾರದರು ಯಾವಾಗಲೂ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೇ ಹೋದ್ರು ಸ್ವಲ್ಪ ಏನಾದ್ರು ಕಿತಾಪತಿ ಮಾಡೋದು ಅಥವಾ ನಾಟಿ ಕೆಲಸ ಮಾಡೋದು ಅವನ ಸದಾ ಕಾರ್ಯ ಅಲ್ವಾ. ಸೊ ಆ ಹೆಸರಲ್ಲಿ ಬ್ರಹ್ಮ ಬರೆದಿರುವಂತಹ ಹಣೆ ಬರಹ ಏನಿದೆ, ಅದರಲ್ಲಿ ಹಣೆ ಬರಹದಲ್ಲಿ ಅಹಲ್ಯ ಅನ್ನೋ ಒಂದು ಹೆಸರನ್ನು ಕೂಡ ಆ ಒಂದು ನಾರಿಗೆ ಬರೆದಿರ್ತಾನೆ. ಅವನು ಏನೋ ಒಂದು ಸೃಷ್ಟಿಗೆ ಒಳ್ಳೇದಾಗ್ಬೇಕು ಅಥವಾ ಸೃಷ್ಟಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹ ಅನ್ನುವಂಥ ಅಕ್ಷರವನ್ನ ಅಳಿಸ್ಬಿಡ್ತಾನಂತೆ ಬ್ರಹ್ಮನ ಒಂದು ಹಣೆ ಬರಹದಲ್ಲಿ. ಅಲ್ಲಿ ಬರೀ ಹಲ್ಯ ಅಂದ್ರೆ ಕಳಂಕ ಅನ್ನುವಂಥ ಒಂದು ಹೆಸರನ್ನ ಆ ಒಂದು ನಾರಿಗೆ ಇಟ್ಬಿಟ್ಟು ಇದ್ ಮಾಡ್ಬಿಡ್ತಾನಂತ. ಬ್ರಹ್ಮಂಗೆ ಗೊತ್ತಾಗೋದಿಲ್ಲ ಆ ಅಳಿಸಿದ್ದು. ಮುಂದೆ ಏನಾಗುತ್ತೆ, ಇವಳಿಗೆ ಮದುವೆ ಮಾಡ್ಬೇಕಲ್ಲ, ಸೃಷ್ಟಿಕರ್ತ ಮಾಡಿದ್ಮೇಲೆ ಒಂದು ಇದನ್ನ ಹಾಗೆ ಬಿಡೋದಕ್ಕಾಗೋದಿಲ್ಲ ಅಲ್ವಾ. ನಾರದ್ರೆ ಕೇಳ್ತಾರೆ, ಯಾರನ್ನ ಕೊಟ್ಟು ಮದುವೆ ಮಾಡ್ತೀಯಪ್ಪ ನೀನು, ಇಂತಹ ಒಂದು ಅತಿರೇಕ ಸುಂದರಿಯನ್ನ ಸೃಷ್ಟಿ ಮಾಡಿದ್ಯಾ, ಅವಳ ಹಳೆ ಬರಹವನ್ನು ನೀನ್ ಎಲ್ಲ ಬರೆದಿಯಾ, ಎಲ್ಲ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಹಣೆ ಬರಹವನ್ನು ಕೂಡ ಬರೆದಿದ್ಯಾ, ಯಾರನ್ನ ಕೊಟ್ಟು ಮದುವೆ ಮಾಡ್ತೀಯಾ ನೀನು ಈ ಒಂದು ಹುಡುಗಿಗೆ ಅಂತ ಕೇಳಿದಾಗ
ಬ್ರಹ್ಮರು ಎಲ್ಲಾ ದೇವಾನುದೇವತೆಗಳಿಗೆ ಎಲ್ಲಾ ಶೂರ ಧೀರಗಳೆಲ್ಲರಿಗೂ ಕೂಡ ಆಹ್ವಾನ ಕೊಡ್ತಾರೆ. ಈ ತರದ ಒಂದು ಸೃಷ್ಟಿ ನಾನು ಮಾಡಿದ್ದೀನಿ, ಅವಳ ಹೆಸರು ಅಹಲ್ಯ ಅಂತ. ನೀವು ಯಾರಾದ್ರೂ ಬಂದು ಮದ್ವೆ ಆಗ್ಬೋದು. ಆದ್ರೆ ಏನು ಒಂದು ಪಂದ್ಯ ಏನಂದ್ರೆ, ಇವಳೊಂದು ಸ್ವಯಂವರದಲ್ಲಿ ಏನು ಪಂದ್ಯ ಅಂತ ಅಂದ್ರೆ, ಯಾರು ಈ 14 ಲೋಕಗಳಿದೆಯಲ್ಲ, 14 ಲೋಕಗಳನ್ನು ಯಾರು ತಿರುಗಾಡಿ ಫಸ್ಟ್ ಬರ್ತಾರೋ ಅಂತಹ ಧೀರನಿಗೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬ್ರಹ್ಮರು ಒಂದು ಷರತ್ತನ್ನ ವಿಧಿಸ್ತಾರೆ. ಅದರಲ್ಲಿ ಇಂದ್ರನು ಕೂಡ ಒಬ್ಬ ಆಗಿರ್ತಾನೆ, ಇಂದ್ರಾದಿ ದೇವತೆ ಎಲ್ಲರೂ ಕೂಡ ಪಾಲ್ಗೊಂಡಿರ್ತಾರೆ. ನಾರದರು ಗೊತ್ತಲ್ವಾ, ಏನೋ ಒಂದು ಸೃಷ್ಟಿಕರ್ತೆಗೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಗೌತಮರನ್ನ ಕಾಣ್ತಾರೆ. ಗೌತಮನ ಕಂಡು ಈ ವಿಚಾರವನ್ನ ಹೇಳ್ತಾರೆ ಗೌತಮಗೆ. ಬ್ರಹ್ಮ ಈ ತರದ ಒಂದು ಸೃಷ್ಟಿ ಮಾಡಿದ್ದಾನೆ, ಒಂದು ಪಂದ್ಯನೂ ಕೂಡ ಇಟ್ಟಿದ್ದಾನೆ ಮದ್ವೆಗೆ ಅಂತ ಅಂದ್ಬಿಟ್ಟು, ಯಾರು 14 ಲೋಕಗಳನ್ನ ತಿರುಗಾಡಿ ಮೊದಲು ಬರ್ತಾರೋ ಅವರಿಗೆ ಈ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರಂತೆ. ನೀನ್ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ. ಅದಕ್ಕೆ ಅವ್ರು ಸಪ್ತಋಷಿಗಳು ಹೇಳ್ತಾರೆ, ನಮ್ಗೆ ಯಾಕಪ್ಪ ಬೇಕು, ನಾವು ಹರಿ ನಾರಾಯಣ ವಿಷ್ಣು ಅವನ ಧ್ಯಾನಗಳನ್ನ ಮಾಡ್ಕೊಂಡು ಅವನ ಸ್ಮರಣೆಯನ್ನ ಮಾಡ್ಕೊಂಡು ಕಾಲ ಕಳೆಯುವಂಥವ್ರು, ನಮಗೆ ಬೇಡ ಅಂತ ನಿರಾಕರಿಸ್ತಾರೆ ಗೌತಮರು. ಆದ್ರೂ ಕೂಡ ಇಲ್ಲ, ಇಲ್ಲಿ ಏನೋ ಒಂದು ಕಾರ್ಯ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಆ ನಿಮಿತ್ತವಾಗಿ ನಾನು ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ, ಬನ್ನಿ ಒಂದು ಸೂಕ್ಷ್ಮ ವಿಚಾರ ಇದೆ ಅಂದ್ಬಿಟ್ಟು ಗೌತಮರನ್ನ ವೈಕುಂಠ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಒಂದು ವೈಕುಂಠದ ಹತ್ರ ಒಂದು ಸುರಭಿ ಅನ್ನುವಂಥ ಒಂದು ಕಾಮಧೇನು ಜನ್ಮ ಕೊಡ್ತಾ ಇರತ್ತೆ. ಅಂದ್ರೆ ಕಾಮಧೇನು ಇನ್ನೊಂದು ಕರುಗೆ ಜನ್ಮ ಕೊಡ್ತಾ ಇರತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ಗೋಮಾತೆಗೆ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಗೋವಿನಲ್ಲಿ ಇರುವಂತಹ ಅಥವಾ ಕಾಮಧೇನುವಲ್ಲಿ ಇರುವಂತಹ ದೇವರು ಅಥವಾ ಲೋಕಗಳು ಬೇರೆ ಇನ್ಯಾವುದೂ ಇಲ್ಲ ಅನ್ನೋದು ನಮ್ಮ ಶಾಸ್ತ್ರಗಳಿಂದ ಅದು ನಮಗೆ ಖಚಿತವಾಗಿದೆ ಅಲ್ವಾ. ಸೊ ನಾರದರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಸುರಭಿ ಅನ್ನುವಂತಹ ಕಾಮಧೇನುವನ್ನೇ ನೀನು 3 ಸತಿ ಪ್ರದಕ್ಷಿಣೆ ಹಾಕ್ಬಿಡು, ಅವಾಗ ನೀನು 14 ಲೋಕಗಳನ್ನ ಸುತ್ತಂತಹ ಒಂದು ಪುಣ್ಯ ಅಥವಾ ಒಂದು ಇದೇ ನಿನ್ಗೆ ಪ್ರಾಪ್ತಿಯಾಗತ್ತೆ ಅಂತ ನಾರದರು ಹೇಳ್ಕೊಟ್ಟಾಗ ಗೌತಮರು ಆ ರೀತಿನೇ ಮಾಡ್ತಾರೆ. ಯಾಕಂದ್ರೆ ನಾರದರು ಮಾತು ಕೇಳಬೇಕಲ್ವ ಗೌತಮರಾದರೂ ಕೂಡ, ಯಾಕಂದ್ರೆ ಅವರು ಬ್ರಹ್ಮ ಮಾನಸ ಪುತ್ರರು. ಹಾಗೆ ಮಾಡಿದಾಗ ಬ್ರಹ್ಮರು ಕೂಡ ಆ ಒಂದು ಇದಕ್ಕೆ ತಲೆಬಾಗ್ತಾರೆ. ಹೌದು, ಕಾಮಧೇನುವಿನಲ್ಲಿ ಎಲ್ಲಾ ಸಕಲ ದೇವತೆಗಳು, ಎಲ್ಲಾ ಸಕಲ ಲೋಕಗಳು ಪ್ರತಿಯೊಂದು ಕೂಡ ಅಡಗಿದೆ ಅನ್ನುವಂತ ಒಂದು ಧರ್ಮ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಂಡು ಗೌತಮಿಗೆ ಅಹಲ್ಯೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ನಾವಲ್ಲಿ ಇಲ್ಲಿಂದ ಮುಂದಿನ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಹಲ್ಯೆ ಹೇಗಾಯ್ತು ಏನಾಯ್ತು ಅಂತ. ಸೊ ಇದೇ ಒಂದು ಕೋಪಕ್ಕೆ ಇಂದ್ರ ಏನ್ ಮಾಡ್ತಾನೆ, ಇಂತಹ ಒಂದು ಅಪ್ರಮೇಯವಾದಂತಹ ಸುಂದರಿ ಅಥವಾ ಸೃಷ್ಟಿ ಏನಾಗಿದೆ, ರಂಬೆ ಉರ್ವಶಿಯನ್ನು ನಾಚುವಂತಹ ಒಂದು ವಸ್ತು ಅಥವಾ ಒಂದು ಇದು ನನಗೆ ಸಿಗ್ಲಿಲ್ವಲ್ಲ ಭೋಗಕ್ಕೆ ಅಂತ ಅವನಿಗೆ ಜಲಸ್ ಉಂಟಾಗತ್ತೆ. ಆ ರಿವೆಂಜ್ನ ತೀರಿಸ್ಕೊಬೇಕು ಅಂತ ಅಂದ್ಬಿಟ್ಟು ಗೌತಮ ಋಷಿಯ ಒಂದು ಆಶ್ರಮಕ್ಕೆ ಒಂದಿನ ಬರ್ತಾನೆ. ಅವನು ಅದಕ್ಕಿಂತ ಮುಂಚೆನೂ ಕೂಡ ಸುಮಾರು ಟ್ರೈ ಮಾಡ್ತಾರೆ ಅಹಲ್ಯ ಒಂದು ಮನಸ್ಸನ್ನ ಹೊಲಿಸೋದಕ್ಕೆ. ಆದ್ರೆ ಅಹಲ್ಯ ಯಾವುದಕ್ಕೂ ಕೂಡ ತಲೆಬಾಗಿರೋಲ್ಲ. ಆದ್ರೆ ಒಂದು ದಿನ ಗೌತಮ ಮಹರ್ಷಿಯ ವೇಷವನ್ನೇ ಧರಿಸ್ಕೊಂಡು ಇಂದ್ರ ಮೋಸದಾಗಿ ಆಶ್ರಮಕ್ಕೆ ಬರ್ತಾನೆ. ಅವರು ಪ್ರಭಾತ ಕಾಲದಲ್ಲಿ ಸಂಧ್ಯಾ ಅದು ಪೂಜೆಗೆ ಅಂತ ಅವ್ರು ಇದಕ್ಕೆ ಹೋಗಿರ್ತಾರೆ, ನದಿಗೆ ಹೋಗಿರ್ತಾರೆ, ಸ್ನಾನಾದಿಗಳನ್ನ ಮಾಡ್ಕೊಂಡು ಬರೋಣ ಅಂತ. ಅಂತಹ ಒಂದು ಸಮಯವನ್ನ ನೋಡ್ಕೊಂಡು ಇಂದ್ರ ಗೌತಮರ ಒಂದು ವೇಷವನ್ನ ಹಾಕೊಂಡು ಅಹಲ್ಯ ಜೊತೆ ಸಂಭೋಗವನ್ನ ಮಾಡ್ತಾರೆ. ಆ ಒಂದು ಇದು ಗೌತಮರಿಗೆ ಗೊತ್ತಾಗತ್ತೆ, ಇಂದ್ರನೇ ಈ ಕೆಲಸವನ್ನು ಮಾಡಿರೋದು ಮತ್ತೆ ಅದರಲ್ಲಿ ಅಹಲ್ಯ ಪಾತ್ರನೂ ಕೂಡ ಇದೆ ಅನ್ನೋದು ಗೊತ್ತಾಗಿ ಇಬ್ರಿಗೂ ಕೂಡ ಶಾಪವನ್ನ ಕೊಡ್ತಾನೆ. ಯಾರು? ಗೌತಮ ಋಷಿ. ಅಹಲ್ಯೆಗೆ ನೀನು ಕಲ್ಲಾಗು ಅನ್ನುವಂತಹ ಒಂದು ಶಾಪವನ್ನ ಕೊಟ್ರೆ, ಇಂದ್ರನಿಗೆ ನಿನ್ನ ಇಡೀ ದೇಹ ಯೋನಿ ಒಂದು ರೂಪವನ್ನ ತಾಳ್ಕೊಳ್ಳಿ ಅನ್ನುವಂತಹ ಒಂದು ಶಾಪವನ್ನ ಗೌತಮ ಋಷಿಗಳು ಕೊಡ್ತಾರೆ. ಅದಕ್ಕೆ ಅಹಲ್ಯ ತುಂಬಾ ಬೇಡ್ಕೊಂತಾಳೆ, ನನ್ನಲ್ಲಿ ಇದ್ರಲ್ಲಿ ಏನೂ ತಪ್ಪಿಲ್ಲ, ನೀವು ನಿಮ್ಮ ಒಂದು ರೂಪದಲ್ಲಿ ಇಂದ್ರ ಬಂದಿದ್ದಕ್ಕೋಸ್ಕರ ನಾನು ಮೋಸ ಹೋದೆ ಅಷ್ಟೇ, ಇದಕ್ಕೇನಾದ್ರೂ ಪರಿಹಾರ ನೀವು ಕೊಡ್ಲೇಬೇಕು ಅಂತ ಅಹಲ್ಯ ಕೇಳ್ಕೊಂಡಾಗ ಶ್ರೀಮನ್ ನಾರಾಯಣನು ರಾಮನ ರೂಪದಲ್ಲಿ ಬರ್ತಾನೆ. ಅವನ ಪಾದ ಸ್ಪರ್ಶದಿಂದ ನಿನಗೆ ಏನು ಈ ಶಾಪ ಇದೆ, ನೀನು ಕಲ್ಲಾಗಿದೆಯಂತ ಶಾಪ, ಮತ್ತೆ ನೀನು ನಾರ್ಮಲ್ ಆಗಿ ಮನುಷ್ಯ ಜನ್ಮವನ್ನ ತಾಳ್ತೀಯ, ಅಲ್ಲಿನ ತನಕ ನೀನು ಕಲ್ಲಾಗೆ ಇರಬೇಕು ಅನ್ನುವಂತ ಒಂದು ಶಾಪದ ವಿಮೋಚನೆಯನ್ನು ಕೂಡ ಗೌತಮರು ಕೊಡ್ತಾರೆ. ಸೊ ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ರಾಮಾಯಣದಲ್ಲಿ ವನವಾಸಕ್ಕೆ ಬಂತಹ ರಾಮ ಅವನ ಪಾದದ ಸ್ಪರ್ಶದಿಂದ, ಆ ಕಲ್ಲಿನ ಪಾದ ಸ್ಪರ್ಶದಿಂದ ಅಹಲ್ಯೆ ಕಲ್ಲಿನ ರೂಪದಿಂದ ಮತ್ತೆ ಅಹಲ್ಯ ರೂಪವನ್ನು ತಾಳ್ತಾಳೆ, ಮತ್ತೆ ಗೌತಮರ ಜೊತೆ ಅವಳು ಸಂಸಾರವನ್ನು ಮಾಡ್ತಾಳೆ. ನಮ್ಗೆ ಇಲ್ಲೊಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ, ಏನಂತ ಅಂದ್ರೆ
ನೀವಾಗಲೇ ಹೇಳಿದ್ರಿ ಮಹೋದಯ. ಏನದು ಶ್ಲೋಕ ಬಂದಿದ್ದು? ಅಹಲ್ಯ ದ್ರೌಪದಿ ಕುಂತಿ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶಿನಿ ಅಂತ. ಅಂತಹ 5 ಪತಿವ್ರತೆಯನ್ನು ನಾವು ನೆನೆಸ್ಕೊಂಡ್ರೆ ಇದಾಗತ್ತೆ ಅಂತ. ಈಗ ಇಲ್ಲಿ ಇಂದ್ರನ ಜೊತೆ ಅವರು ಸಂಭೋಗವನ್ನು ಮಾಡೋದ್ರಿಂದ ಅವ್ರ ಪತಿವ್ರತೆ ಅಂತ ಹೇಗೆ ಅನ್ಸ್ಕೊಂತಾರೆ ಅಂತ ಸುಮಾರು ಜನ ಯಾರೋ ನನಗೆ ಪ್ರಶ್ನೆ ಮಾಡಿದ್ರು. ಅವಳಿ ಒಂದು ಅಪವಿತ್ರತನ ಅನ್ನೋದು ಇದೆ ಅಲ್ವಾ, ಕಳಂಕ ಅನ್ನೋದು ಇದೆ ಅಲ್ವಾ, ಹೇಗೆ ಅವ್ರು ಪತಿವ್ರತರೆ ಆಗ್ತಾರೆ ಅಂತ. ಸೊ ಈ ನಾಮಕ್ಕೆ ಸಂಬಂಧಪಟ್ಟ ಹಾಗೆ ಧಾತುರುತ್ತಮ, ಇಲ್ಲಿ ಬ್ರಹ್ಮ ಕ್ರಿಯೇಟ್ ಮಾಡ್ದ ಅಲ್ವಾ ಅಹಲ್ಯನ, ಬ್ರಹ್ಮ ಕ್ರಿಯೇಟ್ ಮಾಡಿ ಅವನ ಹಣೆ ಬರಹವನ್ನೆಲ್ಲ ಬರೆದ. ಆದ್ರೂ ಕೂಡ ನಾರಾಯಣನ ಪಾದದ ಒಂದೇ ಒಂದು ಸ್ಪರ್ಶದಿಂದ ಆ ಕಳಂಕ ಅನ್ನೋದೇನಿತ್ತು ಅಥವಾ ಆ ಅನ್ಪ್ಯೂರಿಟಿ ಅನ್ನೋದೇನಿತ್ತು ಅದೆಲ್ಲವೂ ಕೂಡ ಬರೀ ಪಾದದ ಒಂದು ಸ್ಪರ್ಶದಿಂದ ಪೂರ್ತಿ ಕ್ಲಿಯರ್ ಆಗಿ ಪವಿತ್ರರಾಗಿ ಹೋಗ್ತಾಳೆ ಅವಳು. ಅಂದ್ರೆ ಪತಿವ್ರತ ಶಿರೋಮಣಿ ಆಗ್ತಾಳೆ ಅಹಲ್ಯ ಅನ್ನೋಳು. ಸೊ ಆ ಒಂದು ನಾಮಕ್ಕೆ ಧಾತುರುತ್ತಮ ಅಂದ್ರೆ ಬ್ರಹ್ಮನ ಸೃಷ್ಟಿ ಏನಿದೆ, ಆ ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ದೋಷಗಳಿದ್ರೂ ಕೂಡ ಆ ಪರಮಾತ್ಮನ ಒಂದು ಸ್ಪರ್ಶದಿಂದ ಅಥವಾ ಪರಮಾತ್ಮನ ಒಂದು ಆಶೀರ್ವಾದದಿಂದ ಖಂಡಿತ ಆ ಎಲ್ಲಾ ಇಂಪ್ಯೂರಿಟೀಸ್ಗಳಿಗೂ ಹೋಗಿ ಪ್ಯೂರಿಟಿ ಬರುತ್ತೆ. ವಿರಂಚಿದಾತ್ ಉತ್ಕೃಷ್ಟ ಗ್ರೇಟರ್ ದ್ಯಾನ್ ಬ್ರಹ್ಮನ್ ಅನ್ನುವಂತಹ ಒಂದು ಅರ್ಥದಲ್ಲಿ ಆ ಪರಮಾತ್ಮನ ಒಂದು ಬ್ಲೆಸ್ಸಿಂಗ್ಸ್ ನಮ್ಗಿದ್ದಾಗ, ಪರಮಾತ್ಮನ ಒಂದು ಆಶೀರ್ವಾದ ಪೂರ್ವಕ ನಮ್ಗಿದ್ದಾಗ ಕಲ್ಲು ಕೂಡ ಮನುಷ್ಯರಾಗ್ತಾರೆ, ಅಪವಿತ್ರವೂ ಕೂಡ ಪವಿತ್ರವಾಗತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಮಗೆ ಈ ಒಂದು ನಾಮ ಹೇಳುತ್ತೆ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಎಸ್ಪೆಷಲಿ ನವರಾತ್ರಿ ಆಗಿರ್ಬೋದು ಅಥವಾ ಬೇರೆ ದಿನಗಳಲ್ಲಾಗಿರ್ಬೋದು, ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲೊಂದು ಪಾದದ ಒಂದು ಇದಿರುತ್ತೆ, ಅದನ್ನ ನಾವು ಖಂಡಿತ ಸ್ಪರ್ಶ ಮಾಡಿ ಅಥವಾ ಕಣ್ಣಿಗೆ ಹೊತ್ತುಕೊಂಡು ಬರಬೇಕು. ಯಾಕೆಂದ್ರೆ ಅಂತಹ ಒಂದು ಶಕ್ತಿ ಆ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂದಾಗ ಅಂತಹ ಒಂದು ಶಿಲೆನಲ್ಲಿ ಅಥವಾ ಕಲ್ಲಿನಲ್ಲಿ ವೇದದ ಮುಖಾಂತರ ಅಂತಹ ಶಕ್ತಿಯನ್ನ ಆ ಒಂದು ಕಲ್ಲಿಗೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶ್ರೀಮನ್ ನಾರಾಯಣ ಪಾದವನ್ನ ಸ್ಮರಿಸ್ಕೊಂಡು ಜೀವನವನ್ನ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಏನೇ ಇಂಪ್ಯೂರಿಟೀಸ್ ಇದ್ರೂ ಕೂಡ ಅದು ಪ್ಯೂರಿಫೈ ಆಗಿ ನಾವು ಉತ್ತಮರಾಗ್ತೀವಿ ಅಥವಾ ಕಳಂಕಗಳಲ್ಲಿ ಹೋಗಿ ನಾವು ಅಹಲ್ಯರಾಗ್ತೀವಿ ಅಂತ. ಅಹಲ್ಯ ಅನ್ನೋದು ಹೋಗಿ ಅಹಲ್ಯರಾಗ್ತೀವಿ ಅನ್ನೋದು. ಸೊ ಈ ಕತೆ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಕೂಡ. ಇದು ಧಾತುರುತ್ತಮ ಅಂದ್ರೆ ಏನು ಬ್ರಹ್ಮನ ಸೃಷ್ಟಿ ಇದೆ, ಆ ಸೃಷ್ಟಿಗಿಂತಲೂ ಇನ್ನೂ ಒಂದು ಕೈ ಮೇಲು ಅಥವಾ ಆ ಸೃಷ್ಟಿಕರ್ತನ ಏನ್ ಮಾಡಿರ್ತಾನಲ್ಲ ಅದ್ರಲ್ಲಿ ಏನಾದ್ರು ಸ್ವಲ್ಪ ಇಂಪ್ಯೂರಿಟೀಸ್ ಇದ್ರೂ ಕೂಡ ಅದನ್ನ ಕ್ಲೆನ್ಸ್ ಮಾಡಿ ಪ್ಯೂರಿಟಿಯನ್ನು ಕೊಡುವಂತಹ ಒಂದು ನಾಮ ಓಂ ಧಾತುರುತ್ತಮ ನಮಃ, ಧಾತುರುತ್ತಮ ಅನ್ನುವಂಥ ಒಂದು ನಾಮ. ಇಲ್ಲಿಗೆ 5 ಶ್ಲೋಕಗಳು ಮುಗಿಯುತ್ತೆ. ಇನ್ನು 6ನೇ ಶ್ಲೋಕಕ್ಕೆ ನಾವು ಹೋಗ್ತೀವಿ. ಇನ್ನು 6ನೇ ಶ್ಲೋಕದಲ್ಲಿ ಮತ್ತೆ 9 ನಾಮಗಳಿದೆ. ಯಾರಾದ್ರೂ ಬರ್ಕೊಬೇಕು ಅಂತ ಇದ್ರೆ ದಯವಿಟ್ಟು ಬರ್ಕೊಳ್ಳಿ ನಾಮಗಳನ್ನ. ಅಪ್ರಮೇಯ. ಮೊದಲಿಗೆ ಶ್ಲೋಕದ ಒಂದು ಉಚ್ಚಾರಣೆಯನ್ನ ಮಾಡಿಸೋಣ. ಯಾರು ಇಷ್ಟಪಡ್ತೀರಾ ಶ್ಲೋಕ ಹೇಳೋದಕ್ಕೆ? ಹ್ಯಾಂಡ್ ರೈಸ್ ಮಾಡಿ. ಒಂದೇ ಒಂದು ನಿಮಿಷ. ಓಕೆ, ಸುಕನ್ಯಾ ಪ್ರಭಾವತಿ ಭಗಿನಿ ಹೇಳ್ತೀರಾ? ನಿಮಿಷ. ಪ್ರಭಾವತಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ನಾನು ಇದು ಮಾಡ್ತೀನಿ ನಿಮ್ಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಪ್ರಮೇಯೋ ಋಷಿಕೇಶ. ಕೇಳಿಸ್ತಾ ಇದೆಯಾ? ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಭಗಿನಿ. ಆಗ್ತಿಲ್ವಾ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ? ಒಂದು ನಿಮಿಷ. ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಗತ್ತೆ. ಅಪ್ರಮೇಯೋ ಋಷಿಕೇಶಃ ಪದ್ಮನಾಭೋ ನಾನು ಹೇಳ್ಕೊಡ್ತೀನಿ, ಆಮೇಲೆ ರಿಪೀಟ್ ಮಾಡಿ ಬೇಗ, ಯಾಕಂದ್ರೆ ಎಲ್ಲರಿಗೂ ಕೂಡ ಹೊಸದಾಗಿ ಕಲಿಯೋರು ಇರ್ತಾರಲ್ವಾ, ಆ ದೃಷ್ಟಿಯಿಂದ.
ಓಕೆ. ಅಪ್ರಮೇಯೋ ಋಷಿಕೇಶಃ. ಅಪ್ರಮೇಯೋ ಋಷಿಕೇಶ. 2 ಟೈಮ್ಸ್ ಹೇಳಿ. ಅಪ್ರಮೇಯೋ ಋಷಿಕೇಶ. ಪದ್ಮನಾಭೋಮರ ಪ್ರಭುಃ. ಪದ್ಮನಾಭೋಮರ ಪ್ರಭುಃ. ಪದ್ಮನಾಭೋಮರ ಪ್ರಭುಃ. ವಿಶ್ವಕರ್ಮಾ ಮನುತ್ವಷ್ಟ. ವಿಶ್ವಕರ್ಮಾ ಮನುಸ್ತ್ವಷ್ಟ. ವಿಶ್ವಕರ್ಮಾ ಮನುಸ್ತ್ವಷ್ಟ. ಸ್ತವಿಷ್ಟಸ್ತವಿರೋ ಧ್ರುವಃ. ಸ್ಥವಿಷ್ಟಸ್ತವಿರೋ ಧ್ರುವಃ. ಸ್ಥವಿಷ್ಟಸ್ತವಿರೋ ಧ್ರುವಃ. ಒಂದ್ಸತಿ ಪೂರ್ತಿ ಶ್ಲೋಕ ಹೇಳ್ತೀರಾ? ಹಾ, ಮುಂದಿನ ನಾನೇ ಹೇಳ್ಬೇಕಾ? ಅಲ್ಲ, ಪೂರ್ತಿ ಶ್ಲೋಕ ಒಂದ್ಸತಿ ಹೇಳಿ. ಅಪ್ರಮೇಯ ಋಷಿಕೇಶ. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ಪ್ರಭುಃ. ವಿಶ್ವಕರ್ಮಾ ಮನುಸ್ತ್ವಷ್ಟ. ಸ್ಥವಿಷ್ಟಸ್ಥವಿರೋ ಧ್ರುವಃ. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಸೊ ಅಭಿನಂದನೆ. 9 ನಾಮಗಳಿದೆ. ಸೊ ಯಾವ್ಯಾವ ನಾಮ ಅದು ಅಂದ್ರೆ ಅಪ್ರಮೇಯ, ಋಷಿಕೇಶ, ಪದ್ಮನಾಭ, ಅಮರಪ್ರಭು, ವಿಶ್ವಕರ್ಮ, ಮನುಃ, ತ್ವಷ್ಟ, ಸ್ತವಿಷ್ಟಃ, ಆಯ್ತಾ? ಬರ್ಕೊಂಡ್ರ? ಸ್ಥವಿರಧ್ರುವುಃ. ಸೊ 9 ನಾಮಗಳು. ಇನ್ನೊಂದ್ಸತಿ ಹೇಳ್ತೀನಿ. ಅಪ್ರಮೇಯ, ಋಷಿಕೇಶ, ಪದ್ಮನಾಭ, ಅಮರಪ್ರಭುಃ, ವಿಶ್ವಕರ್ಮ, ಮನುಃ, ತ್ವಷ್ಟ, ಸ್ಥವಿಷ್ಟಃ, ಸ್ಥವಿರಧ್ರುವಃ. ಸೊ 9 ನಾಮಗಳು ಈ ಒಂದು ಶ್ಲೋಕದಲ್ಲಿ. ಸೊ ಮೊದಲಿಗೆ ಇವಾಗ ನಾವು ಅಪ್ರಮೇಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಶಂಕರರು ಏನ್ ಹೇಳ್ತಾರೆ, ಶಂಕರ ಭಾಷ್ಯ ಏನ್ ಹೇಳುತ್ತೆ ಅಪ್ರಮೇಯ ಅಂತಂದ್ರೆ, ಅಪ್ರಮೇಯ ಸಾಕ್ಷಿ ರೂಪತ್ವಾತ್ ಅಂತ ಅವ್ರು ಕಮೆಂಟ್ರಿ ಮಾಡ್ತಾರೆ. ಏನು ಹಾಗಂದ್ರೆ ಅರ್ಥ? ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ, ಈಸ್ ನಾಟ್ ಪ್ರಿಡಿಕ್ಟಬಲ್ ಆಸ್ ಹೀಸ್ ದ ವಿಟ್ನೆಸ್ ಅಂತ. ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಹೇಳ್ತೀವಲ್ಲ, ಏನು ಪ್ರಮಾಣ ಇದೆ, ಏನು ಸಾಕ್ಷಿ ಇದೆ ಅಂತ ಕೇಳ್ತೀವಿ. ಅಪ್ರಮೇಯ, ಈಗ ಅವನಿದ್ದಾನೆ, ಈಗ ಒಂದು ಶಕ್ತಿ ಇದೆ, ಯೂನಿವರ್ಸಲ್ ಒಂದು ಎನರ್ಜಿ ಇದೆ ಅನ್ನುವಂತಹ ಒಂದು ಯಾವುದಾದ್ರೂ ಸಾಕ್ಷಿ ಇದೆ ಅಥವಾ ಒಂದು ಪ್ರಮಾಣ ಇದೆ ಅಂತ ಹೋಲಿಕೆ ಮಾಡಕ್ ಆಗದೇ ಇರುವಂತಹ ಒಂದು ಶಕ್ತಿ ಏನಾದರೂ ಇದೆ ಅಂತ ಅಂದ್ರೆ ಅದು ಪರಮಾತ್ಮನ ಶಕ್ತಿ ಅಥವಾ ಎನರ್ಜಿ ಅನ್ನುವಂಥದ್ದು. ನಾವು ಹೇಳ್ತೀವಲ್ಲ ದೇವರಿಗೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ ಅಂತ. ಅವನಿಗೆ ಯಾವುದೇ ತರವಾದ ಗುಣ ಇಲ್ಲ, ಯಾವುದೇ ತರವಾದ ಲಿಂಗ ಇಲ್ಲ, ಯಾವುದೇ ತರವಾದ ರೂಪ ಇಲ್ಲ, ಏನೂ ನಾವು ಇಂಥದ್ದು ಅಂತ ಒಂದು ಹೆಸರಿಲ್ಲ, ಅಥವಾ ಅವನು ಆದಿ ಯಾವುದು ಅಂತ್ಯ ಯಾವುದು ಏನೂ ಗೊತ್ತಿರೋದ ಒಂದು ಅದ್ವಿತೀಯವಾದಂತಹ ಶಕ್ತಿಗೆ ನಾವು ವಿಷ್ಣು, ಕೃಷ್ಣ, ರಾಮ, ಸರಸ್ವತಿ, ಲಲಿತೆ ಇಂದ ಸುಮಾರು ಹೆಸರುಗಳಿಂದ ನಾವು ಆ ಒಂದು ಶಕ್ತಿಯನ್ನು ಪೂಜಿಸ್ತೀವಿ ಅಲ್ವಾ. ದ ಮೋಡ್ ಆಫ್ ವರ್ಷಿಪಿಂಗ್ ಇಸ್ ಲೈಕ್ ರಾಮ, ಕೃಷ್ಣ ಅನ್ನೋದು. ಆದ್ರೆ ಅವನು ಏನು ಅಪ್ರಮೇಯ ಅಂದ್ರೆ ಯಾವುದೇ ಸಾಕ್ಷಿ ರೂಪನೇ ಇಲ್ಲ. ಅವನು ಹೋಲಿಸೋದಕ್ಕೆ ಯಾವುದೇ ರೀತಿಯ ಒಂದು ಹೋಲಿಕೆಯನ್ನ ಇದು ತೋರಿಸ್ಬಿಟ್ಟು ಈ ತರಹ ಅಂತ ಹೇಳುವಂತಹ ಒಂದು ಪ್ರಮೇಯನೇ ಇಲ್ಲ. ಅಂದ್ರೆ ಆ ಸೃಷ್ಟಿನಲ್ಲೇ ಇಲ್ಲ ಅನ್ನುವಂಥದ್ದು. ಯಾವುದಕ್ಕೂ ಹೋಲಿಸೋಕ್ಕಾಗೋದಿಲ್ಲ, ಯಾವುದಕ್ಕೂ ಪ್ರಮಾಣಿಸೋಕ್ಕಾಗೋದಿಲ್ಲ. ಅವನು ಶಬ್ದರಹಿತನಾಗಿದ್ದಾನೆ. ಯಾವುದಕ್ಕೂ ಒಂದು ವಿಷಯ ಅನ್ನೋದಿಲ್ಲ. ಏನು ಅಂದ್ರೆ ಈ ಕೊಟ್ಟು ಇದನ್ನ ಹೀಗೆ ಹೇಳ್ಬೋದು ಅಂತ ಹೇಳೋದಕ್ಕೆ ಆಗಲ್ಲ. ಅದು ಅವನ ಗೋಚರ ರೂಪವನ್ನೇ ನಾವು ಇದು ಆಗೋದಿಲ್ಲ ಅನ್ನೋ ಒಂದು ನಾಮಕ್ಕೆ ಅಪ್ರಮೇಯ ಅಂತ ಕರೀತಾರೆ. ಅಂದ್ರೆ ಪ್ರಮಾಣ ಮಾಡಿ ಏನು ಹೇಳೋದಕ್ಕಾಗಲ್ಲ ಅಂತ. ಅಂತಹ ಒಂದು ಶಕ್ತಿ, ಅಂತಹ ಒಂದು ಪ್ರಕಾಶ, ಅಂತಹ ಒಂದು ತೇಜಸ್ಸು ಅಥವಾ ಅಂತಹ ಒಂದು ಶಕ್ತಿ ಏನಾದರೂ ಇದ್ರೆ ಅದು ಪರಮಾತ್ಮನ ಶಕ್ತಿ ಅಥವಾ ಯೂನಿವರ್ಸ್ ಅಲ್ಲಿರುವಂತಹ ಒಂದು ಎನರ್ಜಿ ಅಂತ ಹೇಳ್ಬೋದು. ಅದಕ್ಕೆ ನಾವು ರಾಮ, ಕೃಷ್ಣ, ವಿಷ್ಣು ಅನ್ನುವಂತಹ ಸಾವಿರಾರು ನಾಮಗಳಿಂದ ನಾವು ಕರಿತೀವಿ. ಅದನ್ನೇ ಶಂಕರ ಹೇಳ್ತಾ ಇರೋದು ಅಪ್ರಮೇಯ ಸಾಕ್ಷಿ ರೂಪತ್ವಾದ್. ಹಿ ಕಾಂಟ್ ಬಿ ಪ್ರಿಸೈಸಬಲಿ ಡಿಸ್ಕ್ರೈಬ್ಡ್, ದೇರ್ ಇಸ್ ನೋ ವಿಟ್ನೆಸ್ ಟು ಡಿಸ್ಕ್ರೈಬ್ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಓಂ ಅಪ್ರಮೇಯ ನಮಃ ಅನ್ನುವಂತಹ ಒಂದು ನಾಮವನ್ನು ಹೇಳ್ತೀವಿ. ಸೊ ಇದನ್ನ ಕಥೆಯ ರೂಪದಲ್ಲಿ ನಾವು ಮತ್ತೆ ಅರ್ಥ ಮಾಡ್ಕೊಬೇಕಂತ ಅಂದ್ರೆ, ನಂಗೆಲ್ಲರಿಗೂ ಗೊತ್ತು, ನನಗೆ ತಿಳಿದಿರೋ ಪ್ರಕಾರ ನಾಮದ ಒಂದು ವಿಶೇಷವನ್ನ ನಾವು ಕಥೆಯ ಮುಖಾಂತರ ಹೇಳಿದ್ರೆ ಇನ್ನೂ ಅದಕ್ಕೆ ತುಂಬಾ ಚೆನ್ನಾಗಿ ಮನಸ್ಸಿಗೆ ಮುಟ್ಟುತ್ತೆ ಅನ್ನೋದು
ನಮ್ಮ ಒಂದು ಧ್ಯೇಯ ಆಗಿದೆ. ಅದಕ್ಕೋಸ್ಕರ ನಾವು ಕಥೆಗಳನ್ನ ಆರಿಸಿ ನಿಮ್ಮ ಮುಂದೆ ಇಡ್ತಾ ಇರೋವಂಥದ್ದು. ನಾವು ಇಡೀ ರಾಮಾಯಣವನ್ನ ಒಂದ್ಸತಿ ನೋಡಿದಾಗ ಒಂದು ಸನ್ನಿವೇಶ ಆ, ಕಿಷ್ಕಿಂಧ ಕಾಂಡದಲ್ಲಿ ಬರುವಂತಹ ಒಂದು ಸನ್ನಿವೇಶ ಈ ಒಂದು ನಾಮಕ್ಕೆ ತುಂಬಾ ಸೂಟ್ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡ್ತೀನಿ, ನಮ್ಮ ಶಾಸ್ತ್ರಗಳಿರುವಂತಹ ಮಹಾಭಾರತ, ರಾಮಾಯಣ ಎಲ್ಲವೂ ಕೂಡ ನಾವು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಓದಿ ಪಾರಾಯಣವನ್ನು ಮಾಡಿ ಜೀರ್ಣ ಮಾಡ್ಕೊಬೇಕು. ನಮಗೆ ಸಂಸ್ಕೃತ ಬರೋದಿಲ್ಲ, ಅದು ಅರ್ಥ ಆಗೋದಿಲ್ಲ ಅನ್ನುವಂಥ ಕಾರಣಗಳು ಖಂಡಿತ ನಮ್ಗೆ ಇದ್ದೇ ಇರುತ್ತೆ. 24,000 ಶ್ಲೋಕಗಳಿರುವಂತಹ ರಾಮಾಯಣವನ್ನ ಅಟ್ಲೀಸ್ಟ್ ನಾವು ಜೀವನದಲ್ಲಿ ಒಂದ್ಸತಿ ಆದ್ರೂ ಪಾರಾಯಣ ಮಾಡಬೇಕು. ನನಗೆ ತುಂಬಾ ಸ್ಪೆಸಿಫಿಕ್ ಆಗಿ ಈ ಕಿಷ್ಕಿಂಧ ಕಾಂಡದಲ್ಲಿ ಒಂದು ಸಂವಾದ ಬರುತ್ತೆ, ವಾಲಿ ಮತ್ತೆ ರಾಮನಿಗೆ ನಡೆಯುವಂತಹ ಒಂದು ಸಂವಾದ. ಆ ಸಂವಾದವನ್ನ ಇವತ್ತು ನಾನು ನಿಮ್ ಜೊತೆ ಹೇಳಬೇಕು, ಹಂಚ್ಕೊಬೇಕು ಅಂತ ಅಂದ್ಬಿಟ್ಟು ಈ ಒಂದು ಕಥೆಯನ್ನು ಆರಿಸ್ಕೊಂಡಿದ್ದೀನಿ. ಸನ್ನಿವೇಶ ಬಂದು ಕಿಷ್ಕಿಂಧ ಕಾಂಡದಲ್ಲಿ ಬರುವಂತಹ ಶ್ಲೋಕಗಳಿವೆಲ್ಲವೂ ಕೂಡ ಸಂಸ್ಕೃತ ಶ್ಲೋಕವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದು ಹೇಳಿದ್ರು ಕೂಡ ನಿಮಗೆ ಜೀರ್ಣಿಸ್ಕೊಳ್ಳುವಂತಹ ಒಂದು ಶಕ್ತಿ ಎಲ್ಲರಿಗೂ ಕೂಡ ಆಗಲ್ಲ ಅನ್ನೋ ದೃಷ್ಟಿಯಿಂದ. ಸೊ ಯಾವ ಪ್ರಸಂಗ ಅಂತ ಅಂದ್ರೆ ಆ ಅಲ್ಲಿ ಸೀತೆಯ ಒಂದು ಅಪಹರಣ ಆಲ್ರೆಡಿ ಆಗಿರುತ್ತೆ. ರಾಮ ಸೀತೆಯನ್ನು ಹುಡುಕ್ತಾ ಇರ್ತಾನೆ. ವಾಲಿ ಸುಗ್ರೀವರ ಒಂದು ಭೇಟಿ ಅಂದ್ರೆ ಪರಿಚಯ ಆಗತ್ತೆ. ಅಲ್ಲಿ ಆಲ್ರೆಡಿ ವಾಲಿ ತನ್ನ ಸುಗ್ರೀವನ ಜೊತೆ ಫೈಟ್ ಮಾಡಿಕೊಂಡು ಅವಳ ಒಂದು ವೈಫ್ ರಮೆಯನ್ನ ವಶದಲ್ಲಿ ಇಟ್ಕೊಂಡು ಸುಗ್ರೀವನ ಆಚೆ ಹಟ್ಟಿರ್ತಾನೆ ರಾಜ್ಯದಿಂದ. ಸುಗ್ರೀವ ಬಂದು ರಾಮನ ಒಂದು ಮೊರೆಯನ್ನ ಹುಟ್ಟಿರ್ತಾರೆ. ಮತ್ತೆ ಅಭಯವನ್ನು ಕೂಡ ಕೊಟ್ಟಿರ್ತಾರೆ, ನಾನು ಸೀತಾಮಾತೆಯನ್ನ ಹುಡುಕೋದಕ್ಕೆ ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ, ಆದರೆ ನನ್ನ ಒಂದು ಲೈಫಲ್ಲಿ ನಡೀತಾ ಇರುವಂತಹ ಇದೊಂದು ಅಧರ್ಮದ ಒಂದು ಕಾರ್ಯಕ್ಕೆ ನೀವು ನನಗೆ ಖಂಡಿತ ಹೆಲ್ಪ್ ಮಾಡಬೇಕು ಅಂತ ಸುಗ್ರೀವ ಕೇಳ್ಕೊಂಡಿರ್ತಾನೆ ರಾಮನು ಕೂಡ ಆ ಒಂದು ವಿಶ್ವಾಸದ ಮಾತನ್ನ ಹೇಳಿರ್ತಾನೆ. ಖಂಡಿತ ಅಧರ್ಮದ ಒಂದು ಸನ್ನಿವೇಶಕ್ಕೆ ನಾನು ಕೂಡ ಖಂಡಿತ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಗ್ರೀವನ್ನ ಮತ್ತೆ ವಾಲಿ ಹತ್ರ ಕಳಿಸ್ತಾರೆ, ಹೋಗಿ ಯುದ್ಧವನ್ನು ಮಾಡುವಂತ. ಕಡೆಗೆ ನಿಷ್ಫಲವಾಗಿ ಮತ್ತೆ ವಾಲಿ ಅವನು ಸಕಲ ರಾವಣಗಿಂತನೂ ಇನ್ನೂ ಬಲಶಾಲಿಯಾಗಿರ್ತಾನೆ ವಾಲಿ ಅಂತವನು. ಒಂದು ಕಥೆಯಲ್ಲಿ ಬರುತ್ತೆ, ವಾಲಿ ಅವನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಂದ್ರೆ ರಾವಣನ ಒಂದು ಭೇಟಿ ಆಗಿರುತ್ತೆ. ವಾಲಿಯ ಮಗನನ್ನ ಒಂದು ಆಟದ ಸಾಮಾನಾಗಿ ಅವನ ಬಾಲದಲ್ಲಿ ರಾವಣನ ಕಟ್ಟಿ ಉಯ್ಯಾಲೆಯ ಗೊಂಬೆಗೆ 9 ತಲೆಗಳಿರುವಂತ ಗೊಂಬೆನ ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಆಟದ ಸಾಮಾನು ಮಾಡಿರ್ತಾನಂತೆ ರಾವಣನ. ಅಷ್ಟು ಬಲಶಾಲಿಯಾಗಿರ್ತಾನೆ ವಾಲಿ ಏನಾದ್ರೂ ಧರ್ಮ ನಿಷ್ಠೆಯಿಂದ ನಡೆದಿದ್ರೆ ಖಂಡಿತ ಸುಗ್ರೀವನಿಗಿಂತ ರಾಮ ಬಂದು ವಾಲಿಯನ್ನೇ ಭೇಟಿ ಆಗ್ತಿದ್ದ ಅನ್ಸುತ್ತೆ ರಾವಣನ ಒಂದು ಸಂಧಾನಕ್ಕೆ. ಸೊ ಅದು ಹೇಗಾದ್ರೂ ಇರಲಿ, ಈ ಸಂವಾದವನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಿ ಎಲ್ಲೂ ಕೇಳಿರಕ್ಕಿಲ್ಲ ಅಂತ ಅನ್ಸುತ್ತೆ ಈ ಒಂದು ಸಂವಾದ. ರಾಮಾಯಣದ ಶ್ಲೋಕಗಳನ್ನ ಓದಿದ್ರೆ ಒಂದು ಸಂವಾದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಸೊ ಪ್ರಸಂಗ ಈ ರೀತಿ ಇರುತ್ತೆ. ಕಡೆಗೆ ಮರದ ಮರೆಯಲ್ಲಿ ನಿಂತ್ಕೊಂಡು ರಾಮ ವಾಲಿಯನ್ನ ಸಾಯಿಸ್ತಾನೆ. ಯಾಕೆಂದ್ರೆ ಇಬ್ರು ಕೂಡ ನೋಡೋದಕ್ಕೆ ಒಂದೇ ತರ ಇರ್ತಾರೆ, ವಾನರರ ಒಂದು ರೂಪದಲ್ಲಿ. ಹೇಗೆ ಸಾಯಿಸ್ಬೇಕು ಅಂತ ಗೊತ್ತಿರಲ್ಲ, ಹಂಗೆಲ್ಲರೂ ಕೂಡ ಗೊತ್ತಿಲ್ಲ. ಒಂದು ಹಾರವನ್ನ ಹಾಕಿರ್ತಾರೆ ಐಡೆಂಟಿಫೈ ಮಾಡಲಿಕ್ಕೆ. ಸೊ ಮರದ ಒಂದು ಮರೆಯಲ್ಲಿ ನಿಂತ್ಕೊಂಡು ರಾಮ ವಾಲಿಯನ್ನ ಸಾಯಿಸ್ತಾನೆ. ವಾಲಿಗೆ ಆ ಒಂದು ಕ್ಷಣದಲ್ಲಿ ತುಂಬಾ ಆಶ್ಚರ್ಯ ಆಗತ್ತೆ, ನನ್ನಂತಹ ಒಂದು ಬಲಶಾಲಿಯನ್ನ ಸಾಯಿಸುವಂತಹ ಶಕ್ತಿ ಯಾರಿಗಿದೆ, ಅಂತಹ ಮಹಾಪುರುಷ ಯಾರು ಅಂತ. ಆಕ್ಚುಲಿ 2ನೇ ಸತಿ ಯುದ್ಧಕ್ಕೆ ಹೋದಾಗ ಅವರ ಹೆಂಡತಿ ಹೇಳಿರ್ತಾಳೆ, ಯಾರೋ ರಾಮ ಅಂತೆ, ಅವನು ಅದ್ವಿತೀಯನಾಗಿದ್ದಾನಂತೆ, ದಯವಿಟ್ಟು ನೀನು ಹೋಗ್ಬೇಡ, ನೀನು ಯುದ್ಧಕ್ಕೆ ಹೋಗ್ಬೇಡ, ಇದಾಗ್ತೀಯ ಅಂತ ಒಂದ್ಸತಿ ವಾಲಿಯ ಹೆಂಡತಿ ಆಲ್ರೆಡಿ ಹೇಳಿರ್ತಾಳೆ. ಆದ್ರೂ ಕೂಡ ಅವನು ಕೇಳಿರಲ್ಲ. ನಿಮ್ಗೆಲ್ಲರೂ ಗೊತ್ತಿದೆ, ಸುಗ್ರೀವನ ಹೆಂಡತಿ ರಮೆ, ಅವಳನ್ನು ಕೂಡ ಅವನು ವಶದಲ್ಲಿ ಇಟ್ಕೊಂಡು, ವಶದಲ್ಲಿ ಭೋಗದ ಒಂದು ವಸ್ತುವಾಗಿ ಇಟ್ಕೊಂಡು ರಾಜ್ಯವನ್ನ ನೆರವೇರಿಸ್ತಾ ಇರ್ತಾನೆ. ವಾಲಿಯ ಹೆಂಡತಿ ತಾರಾ ಅನ್ನೋಳು ಕೂಡ ಒಂದು ಸೂಕ್ಷ್ಮವಾಗಿ ಹೇಳಿರ್ತಾಳೆ, ನಿನ್ನ ಸಾವು ಹತ್ರ ಬರ್ತಾ ಇದೆ, ಇನ್ನೊಂದ್ಸತಿ ಅವ್ರು ಯುದ್ಧಕ್ಕೆ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ, ಹೋಗ್ಬೇಡ ನೀ ಯುದ್ಧಕ್ಕೆ ಅಂತ ಹೇಳಿದ್ರು ಕೂಡ ಅವನು ದರ್ಪದಿಂದ, ಅಹಂಕಾರದಿಂದ ವಾಲಿ ಯುದ್ಧಕ್ಕೆ ಹೋಗ್ತಾನೆ. ಅವಾಗ ಅಲ್ಲಿ ಸಾಯ್ತಾನೆ. ಸತ್ತ ಮೇಲೆ ನಡೆಯುವಂತಹ ಒಂದು ಸಂವಾದ ಇದು. ವಾಲಿ ಕೇಳ್ತಾನೆ, ನೀನ್ ನಿಜವಾಗ್ಲೂ ಸೂರ್ಯವಂಶದಲ್ಲಿ ಹುಟ್ಟಿರುವಂತಹ ರಾಮನೇನ? ಅಕಸ್ಮಾತ್ ನೀನು ಸೂರ್ಯವಂಶದಲ್ಲೇ ಹುಟ್ಟಿದ್ದೀನಿ ಅಂತ ಅಂದ್ರೆ ಆ ಇಡೀ ಸೂರ್ಯವಂಶಕ್ಕೆ ಒಂದು ಕೆಟ್ಟ ಹೆಸರು ಅಂತ ವಾಲಿ ರಾಮನನ್ನ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಅಯ್ಯೋ, ನನ್ನ ವಂಶದ ಬಗ್ಗೆನೇ ಮಾತಾಡ್ತೀಯ ನೀನು?
ಯಾಕೆ ಯಾಕೆ ನನ್ನ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅಂದ್ರೆ ಸೂರ್ಯವಂಶಕ್ಕೆ ಯಾಕೆ ಕೆಟ್ಟ ಹೆಸರು ಬರುತ್ತೆ ಅಂತ ರಾಮ ಮತ್ತೆ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ವಾಲಿ ಹೇಳ್ತಾನೆ, ಸೂರ್ಯವಂಶದಲ್ಲಿ ಹುಟ್ಟಿರುವಂತಹ ನೀನು ಮರೆಯಲ್ಲಿ ನಿಂತ್ಕೊಂಡು ಬಾಣ ಪ್ರಯೋಗ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಸೂರ್ಯವಂಶದಲ್ಲಿದ್ರೆ ನನ್ನ ಜೊತೆ ಬಂದು ಮಾತಾಡಿ ಒಂದು ಸಂಧಾನವನ್ನು ಮಾಡಿ ಯುದ್ಧವನ್ನು ಮಾಡಿ ನೀನು ಗೆಲ್ತಾ ಇದ್ದೆ. ನೀನು ಮರೆಯಲ್ಲಿ ನಿಂತ್ಕೊಂಡು ಏನೋ ಯುದ್ಧವನ್ನ ಮಾಡಿ ಮೋಸದಿಂದ ನನ್ನ ಕೊಲ್ಲುವಂತಹವನು ಆಗಿದ್ಯಾ ಅಂತಂದ್ರೆ ನಿಜವಾಗ್ಲೂ ಸೂರ್ಯವಂಶದ ಸಂಜಾತನಲ್ಲ ಅಂತ ವಾಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಮತ್ತೆ ಇನ್ನು ಮುಂದುವರೆದಲ್ಲಿ ಹೇಳ್ತಾನೆ ವಾಲಿ, ಅಯ್ಯೋ ರಾಮ, ಇದು ನನ್ನ ಸಂಸಾರದ ಒಂದು ಜಗಳಪ್ಪ, ಇದು ನನ್ನ ಅಣ್ಣ ತಮ್ಮಿದರ ಜಗಳ, ನೀನು ಮಧ್ಯ ಪ್ರವೇಶ ಮಾಡಲು ನಿನಗೇನು ಅಧಿಕಾರ ಇದೆ ಅಂತ ವಾಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಖಂಡಿತ ನಿಜ, ಇದು ನಿನ್ನ ಒಂದು ಸಂಸಾರದ ಒಂದು ಇದೇನೆ, ಆದರೆ ನೀನು ಮಾಡ್ತಾ ಇರುವಂತ ಕಾರ್ಯ ಏನಿದೆ ಅದು ಅಧರ್ಮದ ಕಾರ್ಯ ಆಗಿದೆ, ಅದಕ್ಕೋಸ್ಕರ ನನ್ನ ಪ್ರವೇಶ ಮಾಡಬೇಕಾಗಿತ್ತು ಅಂತ ರಾಮ ಉತ್ತರಿಸ್ತಾನೆ. ಅದಕ್ಕೆ ಮತ್ತೆ ವಾಲಿ ಹೇಳ್ತಾನೆ, ಕಿಷ್ಕಿಂಧ ರಾಜ್ಯದ ಒಡೆಯ ನಾನಾಗಿದ್ದೀನಿ. ನನ್ನ ಯುದ್ಧ ತಂತ್ರದಿಂದ ಯಾರೂ ಕೂಡ ಇದು ಮಾಡೋ ಅಂದ್ರೆ ನನ್ನ ಒಂದು ರಾಜ್ಯಕ್ಕೆ ಬಂದು ನನ್ನ ಸಾಯಿಸುವಂತಹ ಅಧಿಕಾರ ನಿನಗಿಲ್ಲ. ಸೊ ಯಾಕೆ ನೀನ್ ನನ್ನ ರಾಜ್ಯಕ್ಕೆ ಬಂದು ಸಾಯಿಸ್ತಾ, ಇದು ಅಧರ್ಮ ಅಲ್ವಾ, ನೀನ್ ಮಾಡಿದ ಅಧರ್ಮ ಅಲ್ವಾ ಅಂತ ವಾಲಿ ಕೇಳ್ತಾನೆ. ಯಾವುದೋ ಒಬ್ಬ ಬೇರೆ ರಾಜ್ಯಕ್ಕೆ ಹೋಗಿ ಅಂದ್ರೆ ಏನು ಮಾತುಕತೆ ಮಾಡ್ದಲ್ಲೇ ಕೊಲ್ಲುವಂಥದ್ದು ಖಂಡಿತ ಅಧರ್ಮದ ಒಂದು ಕೆಲಸನೇ. ಅದೇ ಪ್ರಶ್ನೆಯನ್ನ ವಾಲಿ ಮಾಡುವಂಥದ್ದು. ಅದಕ್ಕೆ ರಾಮ ಉತ್ತರಿಸ್ತಾನೆ, ಇಡೀ ಭೂಮಂಡಲನ ಆಳ್ತಾ ಇರೋನು ನನ್ನ ತಮ್ಮ ಭರತ. ಅವನ ಆಜ್ಞೆ ಏನಿದೆ ಅಂದ್ರೆ, ನಾನು ಏನು ವನವಾಸಕ್ಕೆ ಬಂದಲ್ಲ ಅವಾಗ ಭರತ ಏನು ಆಜ್ಞೆ ಮಾಡಿದ್ದ ನಂಗೆ ಅಂತ ಅಂದ್ರೆ, ನೀನ್ ಕಾಡಲ್ಲಾದ್ರೂ ಇರು, ಎಲ್ಲಾದ್ರೂ ಇರು, ಎಲ್ಲಿ ಅಧರ್ಮ ನಡೀತಾ ಇದೆಯೋ ಅಲ್ಲಿ ನೀನು ಅವರ ಸಂಹಾರವನ್ನ ಮಾಡಲೇಬೇಕು ಅನ್ನುವಂತಹ ಒಂದು ಮಾತಿಗೆ ನಾನು ಕಟ್ಟು ಬಿದ್ದು ನಿನ್ನ ರಾಜ್ಯವಾದ ಕಿಷ್ಕಿಂಧ ನಗರಕ್ಕೆ ಬಂದು ನಾನು ನಿನ್ನ ಸಾಯಿಸ್ಬೇಕಾಗಿತ್ತು ಅಂತ. ಅಂದ್ರೆ ಇದೊಂದು ಸಂವಾದ ಹಾಗೆ ನೋಡಿ, ಪ್ರತಿಯೊಂದು ಪ್ರಶ್ನೆಯೂ ಕೂಡ ರಾಮನಲ್ಲಿ ಸಮಯೋಚಿತವಾದಂತಹ ಅಥವಾ ಸೂಕ್ತವಾದಂತಹ ಉತ್ತರ ಇದೆ ಅನ್ನುವಂಥ, ಅಂದ್ರೆ ಧರ್ಮನಿಷ್ಠೆ ಇದೆ ಅನ್ನುವಂಥದ್ದು. ಇನ್ನು ಮುಂದುವರಿತಾ ಮತ್ತೆ ಹೇಳ್ತಾನೆ, ನಾನು ದುರ್ಮಾರ್ಗಿ ಅಂತ ಹೇಳ್ತೀಯ, ನಾನು ಅಧರ್ಮದಿಂದ ನಡೀತಾ ಇದ್ದೀನಿ ಅಂತ ಹೇಳ್ತೀಯಲ್ಲ, ಆದ್ರೂ ಕೂಡ ನೀನ್ ನನ್ನ ಜೊತೆ ಕೂತು ಮಾತಾಡ್ಬೋದಾಗಿತ್ತಲ್ಲ, ನೀನ್ ಮಾಡ್ತಾ ಇರೋ ತಪ್ಪು ಅಂತ ಹೇಳ್ಬೋದಾಗಿತ್ತಲ್ವಾ, ಯಾಕೆ ಹೇಳಿಲ್ಲ, ಯಾಕೆ ನೀನ್ ಎದುರುಗಡೆ ಕೂತ್ಕೊಂಡು ಮಾತಾಡ್ಲಿಲ್ಲ ಅಂತ ವಾಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ರಾಮ ಮತ್ತೆ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಅಂದ್ರೆ ನಾನು ರಾಜಪುತ್ರನಾಗಿ ಪ್ರಾಣಿಗಳ ಜೊತೆ ಬೇಟೆ ಆಡ್ಬೇಕಂದ್ರೆ ನಾವು ಪ್ರಾಣಿ ಜೊತೆ ಕೂತ್ಕೊಂಡು ಮಾತಾಡಲ್ಲ. ಬೇಟೆ ಆಡ್ಬೇಕಂದ್ರೆ ನೀನು ಒಬ್ಬ ವಾನರ, ನೀನು ಕೋತಿ ಅಲ್ವಾ, ಅಂದ್ರೆ ಪ್ರಾಣಿ ಜಾತಿಗೆ ಸೇರುವಂಥವು ನೀನು. ನಾವು ಮನುಷ್ಯರಾಗಿದ್ರೆ ಮಾತ್ರ ನಾವು ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಿ ತೀರ್ಮಾನಕ್ಕೆ ಬರ್ತೀವಿ. ನೀನು ಪ್ರಾಣಿ ಕುಲಕ್ಕೆ ಸೇರಿದವನಾದ್ರಿಂದ ನಾನು ಮರೆಯಲ್ಲಿ ನಿಂತು ನಿನ್ನ ಬೇಟೆ ಆಡಿದ್ದು ಅಥವಾ ನಿನ್ನ ಸಾಯಿಸಿದ್ದು ಧರ್ಮಯುಕ್ತವಾಗಿದೆ ಅಂತ ರಾಮ ಹೇಳ್ತಾನೆ. ಮತ್ತೆ ಮುಂದುವರ್ತಾ ಹೇಳ್ತಾನೆ, ಜ್ಯೇಷ್ಠ ಮಾತೃ ಪಿತೃ ಸಮಾನಃ ಅಂತ. ಅಂದ್ರೆ ಇಲ್ಲಿ ವಾಲಿ ಏನು ಅಣ್ಣನಾಗಿ ಇರೋದ್ರಿಂದ ಅವನ ತಮ್ಮ ಆಗ್ಲಿ ಅಥವಾ ತಮ್ಮನ ಹೆಂಡತಿ ಆಗ್ಲಿ ಮಗಳು ಅನ್ನುವಂತಹ ಒಂದು ಸಮಾನವಾಗಿ ಕಾಣಬೇಕಾಗಿತ್ತು. ಅವಳು ಯಾರು ವಾಲಿ ತಮ್ಮನ ಹೆಂಡತಿಯನ್ನ ಅಂದ್ರೆ ರಮೆಯನ್ನ ಮಗಳ ಸಮಾನವಾಗಿ ನೋಡ್ಬೇಕಾಗಿತ್ತು. ಆದ್ರೆ ನಿನ್ನೊಂದು ಭೋಗದ ವಸ್ತು ಆಗಿ ನೀನು ರಮೆಯನ್ನ ಇಟ್ಕೊಂಡಿದೆ, ಆ ಅಧರ್ಮವನ್ನು ಮಾಡಿದೆ, ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ನಿಂಗೆ ಬರ್ಬೇಕಾಯ್ತು ಅಂತ ಮತ್ತೆ ರಾಮ ಹೇಳ್ತಾನೆ. ಇನ್ನು ಮುಂದುವರಿತಾ ಅದು ತುಂಬಾ ದೀರ್ಘವಾದಂತಹ ಸಂವಾದ. ಮತ್ತೆ ಸುಗ್ರೀವ ಕೇಳ್ತಾನೆ, ಯಾಕೆ ನೀನು ಮತ್ತೆ ವಾಲಿ ಕೇಳ್ತಾನೆ, ಯಾಕೆ ನೀನು ಸುಗ್ರೀವನನ್ನೇ ಸೆಲೆಕ್ಟ್ ಮಾಡ್ಕೊಂಡೆ ಈ ಒಂದು ಪ್ರಾಜೆಕ್ಟ್ಗೆ ಅಥವಾ ಸೀತೆಯನ್ನು ಹುಡುಕ್ಬೇಕು ಅಂತ, ಯಾಕೆ ನನ್ನ ನೀನ್ ಬಂದು ಕೇಳಲಿಲ್ಲ, ಅಂತಹ ಮಹಾನ್ ಶೂರನಾಗಿದ್ನಲ್ಲ ನಾನು, ನನ್ನನ್ಯಾಕೆ ನೀನು ವಿಚಾರಿಸ್ಲಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಹೆಂಡ್ತಿನ ಕಳ್ಕೊಂಡಿದ್ದೀನಪ್ಪ, ಆ ಹೆಂಡ್ತಿನ ಕಳ್ಕೊಂಡಿರುವಂತ ದುಃಖ ಯಾರು ಹೆಂಡ್ತಿನ ಕಳ್ಕೊಂಡಿರ್ತಾರೋ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಸುಗ್ರೀವನು ಕೂಡ ಹೆಂಡ್ತಿನ ಕಳ್ಕೊಂಡಿದ್ದಾನೆ, ಅದಕ್ಕೆ ಅವನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂತ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನಿಮಗೆ ರಾಮಾಯಣದ ಒಂದು ಶ್ಲೋಕಗಳನ್ನ ಅಭ್ಯಾಸ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕರೆ ಇದೆಲ್ಲವೂ ಕೂಡ ಕಲೀರಿ ಅಥವಾ ಎಲ್ಲವೂ ಕೂಡ ಓದಿ. ಧರ್ಮವನ್ನ ಕಾಪಾಡೋದಕ್ಕೆ ಯಾವುದೂ ಕೂಡ ಅಧರ್ಮದಿಂದ ಏನೂ ಕೂಡ ಮಾಡೋದಿಲ್ಲ ಅಂತಹ ಒಂದು ಪುರುಷೋತ್ತಮ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ಕಾರ್ಯಗಳಾಗುತ್ತೆ. ಅದು ಕೃಷ್ಣ ಆಗಿರ್ಬೋದು, ರಾಮಾವತಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲೊಂದು ಧರ್ಮ ಅನ್ನೋದು ಇದ್ದೇ ಇರುತ್ತೆ. ಅಧರ್ಮವನ್ನ ನಾಶ ಮಾಡೋದಕ್ಕೆ ಧರ್ಮದ ಒಂದು ದಾರಿಯಲ್ಲಿ ಖಂಡಿತ ಅಲ್ಲಿ ಕೆಲಸ ನಡೆದೇ ಇರುತ್ತೆ. ಯಾವುದೇ ರೀತಿಯ ಅಧರ್ಮ ಅನ್ನೋದು ಪುರುಷೋತ್ತಮನಿಂದ ಅಂದ್ರೆ ಅಪ್ರಮೇಯನಿಂದ ಆಗಿರೋದೇ
ಚಾನ್ಸೇ ಇಲ್ಲ. ಸೊ ಇಲ್ಲಿ ಈ ಕಥೆ ನಾನು ಯಾಕೆ ಚೂಸ್ ಮಾಡಿದೆ ಈ ನಾಮವನ್ನು ಹೇಳ್ಬೇಕಂದ್ರೆ, ಯಾವುದೇ ಒಂದು ಸಾಕ್ಷಿ, ಈಗ ನೋಡಿ ಅವನು ಎಷ್ಟು ಎವಿಡೆನ್ಸ್ ನ ಕೇಳ್ದ ಅಲ್ವಾ, ನೀನ್ ನನ್ನ ರಾಜ್ಯಕ್ಕೆ ಬರುವಂತ ಅಧಿಕಾರ ನಿನಗೇನಿದೆ ಅಂತ ಪ್ರಶ್ನೆ ಮಾಡ್ದ. ಮತ್ತೆ ಇದು ನನ್ನ ಕೌಟುಂಬಿಕ ಸಮಸ್ಯೆ, ನೀನು ಯಾರು ಬರೋದಕ್ಕೆ ಅಂತ ಪ್ರಶ್ನೆ ಮಾಡ್ದ. ಪ್ರತಿಯೊಂದು ಹೇಗೆ ಲಾಯರ್ ಪ್ರಶ್ನೆ ಮಾಡ್ತಾನೋ ಕೋರ್ಟಲ್ಲಿ, ಹಾಗೆ ಪ್ರತಿಯೊಂದಕ್ಕೂ ರಾಮನಲ್ಲಿ ಉತ್ತರ ಇತ್ತು, ಮತ್ತೆ ಅದು ಧರ್ಮಯುತವಾಗಿತ್ತು. ಸೊ ಹಾಗೆ ಅವನು ಅಪ್ರಮೇಯ ಅಂತ ಅನ್ಸ್ಕೊಂತಾನೆ. ಅಂದ್ರೆ ನಾವು ಯಾವುದೇ ರೀತಿ ಸಾಕ್ಷಿನೇ ಇಲ್ಲ ಅವನ್ನ ವರ್ಣನೆ ಮಾಡೋದಕ್ಕೆ, ಅವ್ರು ಮಾಡಿದ್ದು ಸರಿ ಅಥವಾ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಒಂದು ಪುರಾವೆಗಳೇ ಇಲ್ಲದೆ ಇರುವಂತಹ ಒಂದು ಪರ್ಸನ್ ಅಥವಾ ಪುರುಷೋತ್ತಮ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ಶ್ರೀಮನ್ ನಾರಾಯಣ ಅಥವಾ ಶ್ರೀಮನ್ ಭಗವಂತ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇರೋದಿಲ್ಲ. ಸೊ ಆ ಒಂದು ನಾಮ ಅಪ್ರಮೇಯ ಅಂದ್ರೆ ಶಂಕರರು ಹೇಳ್ದಂಗೆ ಅಪ್ರಮೇಯ ಸಾಕ್ಷಿ ರೂಪತ್ವ, ಯಾವುದೇ ಹೀಗೆ ಪರಮಾತ್ಮ ಹೀಗೆ ಅಂತ ಹೇಳುವಂತಹ ಯಾವುದೇ ರೀತಿಯ ಒಂದು ಸಾಕ್ಷಿ ಇರೋದೇ ಇಲ್ಲ. ಸುಮಾರು ಜನ ಒಂದು ಬಂದು ಕೇಳ್ತಾರೆ, ನಾವು ಏನು ಹೋಲಿಕೆನೆ ಮಾಡೋಕ್ಕಾಗಲ್ಲ, ನಾವು ಏನನ್ನೂ ಕೊಟ್ಟು ಪರಮಾತ್ಮನ ತೃಪ್ತಿಪಡಿಸೋದಕ್ಕಾಗೋದಿಲ್ಲ ಅನ್ನೋ ಹಾಗಿದ್ರೆ ನಾವು ಏನನ್ನ ಕೊಡ್ಬೇಕಂದ್ರೆ ಅವನೇ ಅಲ್ಟಿಮೇಟ್ ಅಂದಮೇಲೆ ನಾವು ಇನ್ನೇನನ್ನ ಕೊಡಬೇಕು ಅನ್ನೋಂತ ಸುಮಾರು ಜನ ಬಂದು ಕೇಳ್ತಾರೆ. ಆಕ್ಚುಲಿ ಒಂದು ಒಳ್ಳೆ ಭಜನ್ ಇದೆ, ಒಂದು ಯಾರು ಬರ್ದಿರೋ ಅಂತ ಗೊತ್ತಿಲ್ಲ, ಏನ ಬೇಡಲ್ ಶಿವನೇ ನಿನ್ನ ಬಳಿಗೆ ಬಂದು ಪೂಜಿಸಲೆಂದೇ ಬಂದೆ ಅಂತ ಒಂದಿದೆ. ಆಕ್ಚುಲಿ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಅದನ್ನ ಹಾಡ್ತಾರೆ. ಅದರಲ್ಲಿ ಆ ಸಾಲುಗಳಲ್ಲಿ ಬರುತ್ತೆ, ಎಲ್ಲೆಡೆ ತುಂಬಿರುವುದೇ ಎಲ್ಲೆಡೆ ತುಂಬಿರುವೆ ವಸ್ತ್ರವಾವುದು ನಿನಗೆ ಅಂತ. ಎಲ್ಲಾ ಕಡೆ ತುಂಬಿಕೊಂಡಿದ್ದಾರೆ ಪರಮಾತ್ಮನ ಒಂದು ಶಕ್ತಿ ಅನ್ನೋದು ಎಲ್ಲಾ ಕಡೆ ಇದೆ. ನಾವು ವಸ್ತ್ರದಿಂದ ಅಥವಾ ಅಲಂಕಾರದಿಂದ ಅವ್ನ ಏನ್ ನಾವು ಮುಚ್ಚೋದಕ್ಕಾಗತ್ತೆ ಅಂತ. ಮತ್ತೆ ನಿನ್ನ ನಾಮವೇ ಮಧುರ, ಈಗ ವಿಷ್ಣು ನಾರಾಯಣ ಹರಿ ಅನ್ನೋ ನಾಮವೇ ಮಧುರ, ಅದಕ್ಕಿಂತ ಮಧುಪರ್ಕ ಅಂದ್ರೆ ಜೇನುನೇ ತುಂಬಾ ಸ್ವೀಟು ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಕಂಪೇರ್ ಮಾಡ್ತಿದೀವಲ್ವಾ, ಜೇನು ತುಂಬಾ ಸ್ವೀಟು ಅಂತ, ಅವನು ನಾಮನೇ ಸ್ವೀಟ್ ಆಗಿದೆಯಲ್ಲ, ಅದಕ್ಕಿಂತ ಸ್ವೀಟ್ನೆಸ್ ಇನ್ನೇನಿದೆ ಅಂತ ಬರೀತಾನೆ. ಅಂದ್ರೆ ಯೋಗಿ ಅದನ್ನು ಬರೀತಾನೆ, ಯೋಗಿ ಪುಷ್ಪಗಳಿರೋ ಯಾವ ಪುಷ್ಪವೂ ತರಲಿ ನಿನಗೆ ಅಂತ. ನೀನೇ ಯೋಗ ಪುಷ್ಪ ನೀನೊಂದು, ಅಂದ್ರೆ ಯೋಗದ ಒಂದು ಇದನ್ನ ನಾವು ಹೇಳ್ತೀವಲ್ಲ, ಲಿಂಗದ ಹೂವನ್ನ ನೋಡ್ತೀವಿ ಅಲ್ವಾ, ಲಿಂಗ ಮಧ್ಯದಲ್ಲಿಟ್ಟು ಆ ಒಂದು ಇದ್ರ ತರ ಒಂದು ಲಿಂಗದ ಹೂವು ಅಂತ ಸಾಮಾನ್ಯ ಎಲ್ಲರೂ ನೋಡಿರ್ತೀರ. ಅಂತಹ ಒಂದು ಸೃಷ್ಟಿಯನ್ನು ನಾನು ಆಲ್ರೆಡಿ ಮಾಡಿಟ್ಟಿದ್ದಾನೆ, ನಾವ್ ಯಾವ ಹೂಗಳು ಹಾಕಿ ನಿಮ್ಮನ್ನ ಪೂಜಿಸ್ಲಿ ಅಂತ ಹೇಳ್ತಾನೆ. ಮಂಗಳಾಂಗನೆ ನಿನಗೆ ಮಂಗಳವು ಯಾವುದಪ್ಪ ಅಂತ ನಾವೆಲ್ಲ ಹೇಳ್ತೀವಲ್ಲ, ಇನ್ನು ರಾಹುಗಾಲ, ಯಮಗಂಡಲ ಕಾಲ, ಇದು ಟೈಮ್ ಸರಿಗಿಲ್ಲ ಅಂತ. ಅವನೇ ಮಂಗಳಕರವಾದ ಆಗಿರ್ಬೇಕಂದ್ರೆ ಅವನಿಗೆ ಮಂಗಳ ಅಮಂಗಳ ಅನ್ನೋದು ಏನಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಪ್ರದಕ್ಷಿಣೆ ಮಾಡಲು ಎಲ್ಲೆಡೆ ತುಂಬಿರುವೆ, ಎಲ್ಲಾ ಕಡೆ ತುಂಬಿರುವೆ, ಯಾವ ಕಡೆಯಿಂದ ಪ್ರದಕ್ಷಿಣೆ ಮಾಡ್ಲಪ್ಪ ನಿನಗೆ ಅಂತ ಹೇಳ್ತಾನೆ. ಜ್ಞಾನ ಭಂಡಾರವೇ ನೀನು ಗುರುಜ್ಞಾನ ಮೂರ್ತಿ ಅಂತಲೂ ಕೂಡ ಹೇಳ್ತಾನೆ. ಏನಾದ್ರು ಜ್ಞಾನ ಅಲ್ಟಿಮೇಟ್ ನಾಲೆಡ್ಜ್ ಅನ್ನೋದು ಏನಾದ್ರು ಇದೆ ಅಂತ ಅಂದ್ರೆ ಅದು ನೀನೇ. ನಿನಗಿಂತ ಇನ್ನು ಜ್ಞಾನ ಅಥವಾ ವೇದಗಳು ಅಥವಾ ಶಾಸ್ತ್ರಗಳು ಏನನ್ನ ಪ್ರಮಾಣ ಮಾಡಕ್ಕಾಗತ್ತೆ ನಿನ್ನ ಒಂದು ಲೀಲೆಯನ್ನ. ನಾವಿತ್ತು ವಿಷ್ಣು ಸಹಸ್ರನಾಮಗಳನ್ನ ಕುತ್ಕೊಂಡು ನಾವೆಲ್ಲರೂ ಕೂಡ ಏನೋ ಒಂದು ಪರಮಾತ್ಮನಲ್ಲಿ ಸ್ವಲ್ಪ ಮನಸ್ಸನ್ನ ಕೊಡಬೇಕು, ಅವನನ್ನ ಧ್ಯಾನಿಸ್ಬೇಕು ಅಂತ ಕೂತಿದ್ದೀವಿ. ಅದು ಖಂಡಿತ ಸಾತ್ವಿಕವಾದದ್ದೇ. 1.5 ಗಂಟೆ ಅಥವಾ 2 ಗಂಟೆ ಕಾಲ ನಾವೇನು ಭಗವಂತನಿಗೆ ಸಮಯವನ್ನ ಕೊಡ್ತಾ ಇದ್ದೀವಿ, ಅದು ತುಂಬಾ ಶ್ರೇಷ್ಠವಾದಂತಹ ಒಂದು ಕೆಲಸನೇ, ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ. ಆದ್ರೆ ಈ ರೀತಿಯೂ ಕೂಡ ಆಲೋಚನೆ ಮಾಡ್ಬೋದಲ್ವಾ, ಜ್ಞಾನ ಭಂಡಾರವೇ ಅವನ ಈ ತರ ಈ ವೇದಗಳಲ್ಲಿ ಅಥವಾ ಈ ಕಥೆಗಳಲ್ಲಿ ಅಥವಾ ಭಾಗವತದ ಒಂದು ಏನನ್ನು ವರ್ಣಿಸಿ ನಾವು ಅವನ್ನ ಇದ್ ಮಾಡಕ್ಕಾಗತ್ತೆ ಅಂತ. ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಂದೇ ಒಂದು ಸಾಲಲ್ಲೇ ಅದನ್ನ ನಿಮ್ಗೆ ಹಾಡಕ್ ಇಷ್ಟಪಡ್ತೀನಿ. ದಯವಿಟ್ಟು ಆ ರಾಗಕ್ಕಿಂತ ಅದರಲ್ಲಿರೋ ಭಾವಾರ್ಥವನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಬರೀ ಮಾತಾಡ್ತಿದ್ರೆ ನಿಮ್ಗೂ ಸ್ವಲ್ಪ ಬೋರ್ ಹೊಡೆಯುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಹಾಡನ್ನ ಹಾಡ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿ. ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು, ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು ಪೂಜಿಸಲು ಬಂದೆ, ದಾರಿ ತೋರಿಸು ಗುರುವೇ. ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು, ಆಸನವೆಂತಹುದಯ್ಯ ಬ್ರಹ್ಮಾಂಡವೇ ತುಂಬಿರುವೆ, ಆಸನವೆಂತಹುದಯ್ಯ ಬ್ರಹ್ಮಾಂಡವೇ ತುಂಬಿರುವೆ, ಸಪ್ತ ಸಾಗರ ನೀನೇ
ಸ್ನಾನವೆಂತಹುದಯ್ಯ ಸಪ್ತಸಾಗರ ನೀನೆ ಸ್ನಾನವೆಂತಹುದಯ್ಯ ಎಲ್ಲೆಡೆ ತುಂಬಿರುವೆ ವಸ್ತ್ರವಾವುದು ನಿನಗೆ ದೇವಾ ಎಲ್ಲೆಡೆ ತುಂಬಿರುವೆ ವಸ್ತ್ರವಾವುದು ನಿನಗೆ ಮಧುರವಾದುದು ನಿನ್ನ ನಾಮ ಮಧುಪರ್ಕವೆಂತಹುದು ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು ಯೋಗಿ ಪುಷ್ಪಗಳಿರಲು ಯಾವ ಹೂಗಳು ತರಲಿ ಜ್ಯೋತಿ ರೂಪನೆ ನಿನಗೆ ದೀಪವಾವುದೋ ತಂದೆ ಯೋಗಿ ಪುಷ್ಪಗಳಿರಲು ಆವ ಹೂಗಳು ತರಲಿ ಜ್ಯೋತಿ ರೂಪನೆ ನಿನಗೆ ದೀಪವಾವುದೋ ತಂದೆ ಓಂಕಾರನೇ ನಿನಗೆ ಧೂಪವೇತಕೋ ದೇವಾ ದೇವಾ ಓಂಕಾರನೇ ನಿನಗೆ ಧೂಪವೇತಕೋ ದೇವ ನಿತ್ಯ ತೃಪ್ತನೇ ನಿನಗೆ ನೈವೇದ್ಯವೆಂತಹುದೋ ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು ಮಂಗಳಾಂಗನೆ ನಿನಗೆ ಮಂಗಳವು ಯಾವುದು ಪ್ರದಕ್ಷಿಣೆ ಮಾಡಲು ಎಲ್ಲೆಲ್ಲೂ ತುಂಬಿರುವೆ ಯೋಗಿ ಪುಷ್ಪಗಳ ಮಾಲೆ ಧರಿಸಿರುವೆಯೋ ದೇವ ಯೋಗಿ ಪುಷ್ಪಗಳ ಮಾಲೆ ಧರಿಸಿರುವೆಯೋ ದೇವ ಜ್ಞಾನ ಭಂಡಾರವೇ ನೀನು ಗುರು ಜ್ಞಾನ ಮೂರ್ತಿ ಏನ ಬೇಡಲಿ ಶಿವನೇ ನಿನ್ನ ಬಳಿಗೆ ಬಂದು ನಾನು ಯಾಕೆ ಇವತ್ತು ಈ ಹಾಡನ್ನ ಹಾಡಿದೆ ಅಂದ್ರೆ ಈ ಒಂದು ತತ್ವ ನಿಮ್ಗೆಲ್ಲರಿಗೂ ಅರ್ಥ ಆಗಲಿ ಅಂತ. ಸಪ್ತ ಸಾಗರದಲ್ಲಿ ಅವನೇ ತುಂಬಿದ ನಾವೆಲ್ಲ ಸ್ನಾನ ಪಾನ ಜಪ ಅಂತ ಹೇಳ್ತೀವಲ್ಲ, ಯಾವ ನೀರನ್ನು ಸ್ನಾನ ಮಾಡಿಕೊಂಡ್ರೆ ನಾವು ಸಾಗರ ನಿಮ್ಗೆ ತೊಳೆಯೋಕ್ಕಾಗತ್ತೆ ಅಂತ. ಜ್ಞಾನ ಭಂಡಾರನೇ ಅವನಾಗಿದ್ದಾನೆ, ಅವನಿಗಿಂತ ಜ್ಞಾನ ಇನ್ನೇನಿದೆ ಅನ್ನುವಂಥದ್ದು. ಸೊ ನಾವೆಲ್ಲರೂ ಕೂಡ ಇವತ್ತು ಕಂಪೇರ್ ಮಾಡೋಕ್ಕಾಗದೇ ಇರುವಂತಹ, ಅವನಿಗೆ ಏನು ಹೋಲಿಕೆ ಮಾಡದೇ ಇರುವಂತಹ, ಏನಕ್ಕೂ ಸಾಕ್ಷಿಗೆ ಮಿಲುಕದಂತಹ ಒಂದು ಎನರ್ಜಿಯನ್ನು ಅಥವಾ ಒಂದು ಶಕ್ತಿಯನ್ನು ನಾವೆಲ್ಲರೂ ಕೂಡ ಪೂಜಿಸ್ತಾ ಇದ್ದೀವಿ. ಅಪ್ರಮೇಯ ಓಂ ಅಪ್ರಮೇಯ ನಮಃ. ಅಪ್ರಮೇಯ ಸಾಕ್ಷಿ ರೂಪತ್ವಾತ್ ಅಂತ. ನಾವು ಯಾವುದೇ ರೀತಿ ಏನಾದರೂ ನಾವು ದೇವರನ್ನ ಮೆಚ್ಚೋದಕ್ಕಾಗತ್ತೆ ಅಂತಂದ್ರೆ ಅದು ಬರೀ ಭಕ್ತಿಯಿಂದ ಮಾತ್ರನೇ ಮೆಚ್ಚೋದಕ್ಕಾಗತ್ತೆ. ಏನೋ ಯಜ್ಞವನ್ನು ಮಾಡಿಬಿಟ್ಟೆ, ಅಲಂಕಾರವನ್ನು ಮಾಡಿಬಿಟ್ಟೆ, ಆಡಂಬರದಿಂದ ಪೂಜೆ ಮಾಡಿಬಿಟ್ಟೆ ಅಂದರೆ ಖಂಡಿತ ದೇವರು ನಮಗೆ ಒಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಮಾನಸ ಪೂಜೆಯಿಂದ ಮಾತ್ರ. ಯಾಕೆಂದ್ರೆ ಅವನು ನಿತ್ಯ ತೃಪ್ತನಾಗಿದ್ದಾನೆ, ಅವನೇ ಜ್ಯೋತಿ ರೂಪ, ಅವನಿಗೆ ಯಾವ ದೀಪ ಹಚ್ಚಬೇಕು ನಾವು, ಅಥವಾ ಅವನೇ ಎಲ್ಲಾ ಸಕಲ ಜೀವರಾಶಿಗಳಿಗೂ ಅನ್ನವನ್ನು ಕೊಡ್ತಾನೆ, ಅವನಿಗೆ ಏನು ನೈವೇದ್ಯವನ್ನು ನಾವು ಇಡಕ್ಕೆ ಸಾಧ್ಯ ಆಗತ್ತೆ. ಸೊ ಈ ರೀತಿಯ ಒಂದು ವೈರಾಗ್ಯತನದ ಭಾವ ಅಥವಾ ಶರಣಾಗತಿಯ ಭಾವ ನಮ್ಮ ಮನಸ್ಸಲ್ಲಿ ಮೂಡಿದ್ರೆ ಅದೇ ನಿಜವಾದ ಭಕ್ತಿ ಅಂತ. ಅದಕ್ಕೋಸ್ಕರ ಈ ಹಾಡನ್ನ ಇವತ್ತು ನಾನು ಆಯ್ಕೆ ಮಾಡಿಕೊಂಡೆ. ಅಷ್ಟು ಚೆನ್ನಾಗಿ ಹಾಡಲಿಕ್ಕಿಲ್ಲ ಅನ್ಸುತ್ತೆ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ನಾಮಕ್ಕೆ ಹೋಗೋಣ. ಅಪ್ರಮೇಯ ಆಯ್ತು. ನೆಕ್ಸ್ಟ್ ಋಷಿಕೇಶ. ಏನ್ ಹೇಳ್ತಾರೆ ಶಂಕರರು ಅಂತ ನೋಡೋಣ. ಋಷಿಕೇಶ ಅಂತ ಅಂದ್ರೆ ಋಷಿಕಾಣಿ ಇಂದ್ರಿಯಾಣಿ ತೇಷಾಂ ಈಶಃ. ಇಲ್ಲಿ ಋಷಿಕೇಶ ಅಂದ್ರೆ ಯಾರು ಇಂದ್ರಿಯವನ್ನ ನಿಗ್ರಹ ಮಾಡಿರ್ತಾರೋ ಅಥವಾ ಯಾರಿಗೆ ಇಂದ್ರಿಯದ ಒಂದು ಕಂಟ್ರೋಲ್ ಯಾರಿಗಿರುತ್ತೋ ಆ ಈಶ ಅಥವಾ ಆ ಈಶ್ವರನಿಗೆ ಋಷಿಕೇಶ ಅಂತ ಕೂಡ ಕರೀತಾರೆ. ಅಂದ್ರೆ ಕ್ಷೇತ್ರಜ್ಞ ರೂಪಭಾಗ ಅಂದ್ರೆ ಇಡೀ ಕ್ಷೇತ್ರ ಅಂದ್ರೆ ಇಡೀ ದೇಹದಲ್ಲಿ ಸೆನ್ಸ್ ಆರ್ಗನ್ಸ್ ಅಂತ ಏನಿರುತ್ತಲ್ಲ, ಆ ಸೆನ್ಸ್ ಆರ್ಗನ್ನ ಯಾರಾದ್ರೂ ಒಬ್ರ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗತ್ತೆ ಅನ್ನೋ ಹಾಗಿದ್ರೆ ಅವನಿಗೆ ಋಷಿಕೇಶ ಅಂತ
ಹೆಸರು ಕರೀತಾರೆ. ಭಗವದ್ಗೀತೆಯಲ್ಲಿ ಸುಮಾರು ಸತಿ ಈ ಒಂದು ಸಂಬೋಧನೆ ಬಂದು ಹೋಗಿರುತ್ತೆ. ಋಷಿಕೇಶ ಅಂತ ಅಂದ್ರೆ ಜಿತೇಂದ್ರಿಯ ಅನ್ನುವಂಥ ಎಲ್ಲಾ ಇಂದ್ರಿಯಗಳನ್ನ ಗೆದ್ದಿರುವಂತಹವನು, ಅಥವಾ ಈ ಎಲ್ಲಾ ಇಂದ್ರಿಯಗಳನ್ನ ವಶ ಪಡಿಸ್ಕೊಂಡಿರೋನು ಅಂತ. ಹಿ ಹ್ಯಾಸ್ ಎ ಕಂಟ್ರೋಲ್ ಓವರ್ ಆಲ್ ದ ಸೆನ್ಸಸ್. ಅದಕ್ಕೆ ಋಷಿಕೇಶ, ದ ಸುಪ್ರೀಂ ಬೀಯಿಂಗ್ ಆಫ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ಆಲ್ ದ ಸೆನ್ಸಸ್ ಅನ್ನೋದಕ್ಕೆ ಋಷಿಕೇಶ ಅಂತ ಕರೀತಾರೆ. ಸೊ ಕನ್ನಡದ ಭಗವದ್ಗೀತೆ ಅಂತಾನೆ ತುಂಬಾ ಫೇಮಸ್ ಆಗಿರುವಂತಹ DVG ಅವರು ಒಂದ್ ಕಡೆ ಈ ಒಂದು ಇದಕ್ಕೆ ಬರೀತಾರೆ. ತುಂಬಾ ಫೇಮಸ್ ಆಗಿರುವಂತಹ ಮತ್ತೆ ತುಂಬಾ ಅರ್ಥಪೂರ್ಣವಾದಂತಹ ಒಂದು ಕಗ್ಗದ ಒಂದು ಬರುತ್ತೆ. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳ ಸೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವು ವಾಸನಾಕ್ಷಯ ಕಾಯೋ ಮಂಕುತಿಮ್ಮ ಅಂತ ಬರೀತಾರೆ DVG ಅವರು. ತುಂಬಾ ಸರಳವಾದಂತಹ ಒಂದು ಕಗ್ಗ ಇದು. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ಅಂದ್ರೆ ಹೇಗೆ ನಾಯಿ ಮೂಳೆಯನ್ನ ಕಂಡ ತಕ್ಷಣ ದಿಕ್ಕಿನಲ್ಲಿ ಹೋಗುತ್ತಲ್ವಾ, ಏನೋ ವಾಸನೆ ನೋಡ್ಕೊಂಡು ಅಯ್ಯೋ ಅಲ್ಲಿ ಮಾಂಸ ಬಿದ್ದಿದೆ, ಇಲ್ಲಿ ಮೂಳೆ ಬಿದ್ದಿದೆ ಅಂತ ದಿಕ್ಕಿನಲ್ಲಿ ಹೇಗೆ ವಾಸನೆ ಹಿಡ್ಕೊಂಡು ಹೋಗುತ್ತೋ, ಹಾಗೆ ನಾವು ಈ ಒಂದು ಸೆನ್ಸ್ ಆರ್ಗನ್ ಅಥವಾ ನಮ್ಮ ಒಂದು ಇಂದ್ರಿಯಗಳ ಈ ಪಾಶಕ್ಕೆ ಒಳಗಾಗಿ ದಾಸರಾಗ್ಬಿಟ್ಟಿದೀವಿ ನಾವು ಇಂದ್ರಿಯಗಳಿಗೆ ಅಂತ. ಯಾವ ರೀತಿ ದಾಸರಾಗಿದೆ? ಶುನಕನಂದದಿ ಜಗದ ನಾಯಿಗಳ ತರ ದಿಕ್ಕಿನಲ್ಲಿ ನೋಡ್ತಾ ಇರುತ್ತೆ. ಅಲ್ಲಿ ಏನೋ ಚೆನ್ನಾಗಿರೋದು ಕಣ್ಣಿಗೆ ಬಿತ್ತು, ಅಲ್ಲಿನೋ ರುಚಿಯಾಗಿರೋದು ನಮ್ಮ ನಾಲಿಗೆಗೆ ಟೇಸ್ಟ್ ಆಯ್ತು, ಯಾವುದೋ ಒಂದು ಒಳ್ಳೆ ಸ್ಪರ್ಶ ಸಿಕ್ತು, ಅಥವಾ ಏನೋ ಒಂದು ಫೀಲ್ ಆಯ್ತು ಅನ್ನುವಂತಹ ಅದೇ ಕೇಳ್ತಾ ಇರುತ್ತೆ ನಮ್ಮ ಇಂದ್ರಿಯಗಳು. ಹಾಗೆ ದಾಸರಾಗ್ಬಿಟ್ಟಿದೀವಿ ನಾವು ಅಂತ ನಮ್ಮ ಡಿ ವಿ ಗುಂಡಪ್ಪ ಅವ್ರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದ್ರೆ ದಿಕ್ಕಿನಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಪಾಶಗಳು ಹೊರಗೆ, ಪಾಶಗಳು ಅಂತಂದ್ರೆ ನಮ್ಮ ಏನು ಇಂದ್ರಿಯಗಳಿದೆಯಲ್ಲ ಇದು ಹೊರಗೆ ಇಟ್ಟಿದ್ದಾನೆ ದೇವರು ಅಲ್ವಾ. ಕಣ್ಣು, ಮೂಗು, ಕಿವಿ, ಚರ್ಮ, ನಾಲಿಗೆ, ಕಿವಿ ಎಲ್ಲವನ್ನೂ ಕೂಡ ಹೊರಗಡೆ ಇಟ್ಟಿದ್ದಾನೆ ವಿಷಯಗಳ ಭೋಗಕ್ಕೋಸ್ಕರ. ಕೊಂಡಿಗಳು ನಮ್ಮೊಳಗೆ ಹವು. ಕೊಂಡಿಗಳು ಅಂದ್ರೆ ಆತ್ಮ, ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಒಳಗಡೆ ಇಟ್ಬಿಟ್ಟಿದ್ದಾನೆ ಆಯ್ತಾ. ಇದು ತಿನ್ಬಾರ್ದು, ಶುಗರ್ ಇದೆ, ಇದು ಅಲ್ಲಿ ಹೋಗ್ಬೇಡ, ಅದು ಕೆಟ್ಟದ್ದು, ಅದನ್ನ ಟೇಸ್ಟ್ ಮಾಡಬೇಡ, ಅದು ಕೆಟ್ಟದ್ದು, ಅಥವಾ ಅದನ್ನ ಮೂಸ್ಬೇಡ, ಅದು ಕೆಟ್ಟದ್ದು. ಈ ರೀತಿ ಆ ಆಲೋಚನೆ ಅಥವಾ ಅದನ್ನ ಒಳಗಡೆ ಇಟ್ಬಿಟ್ಟಿದ್ದಾನೆ, ಮನಸ್ಸು ಒಳಗಡೆ ಇಟ್ಬಿಟ್ಟಿದ್ದಾನೆ. ಆದ್ರೆ ಪಾಶಗಳನ್ನ ಹೊರಗಡೆ ಇಟ್ಟು ಕೊಂಡಿಗಳನ್ನ ಹೊರಗಡೆ ಇಟ್ಬಿಟ್ಟಿದ್ದಾನೆ. ಅದಕ್ಕೆ DVG ಹೇಳ್ತಾರೆ ವಾಸನಾಕ್ಷಯ ಕಾಯುವ ಮಂಕುತಿಮ್ಮ ಅಂತ. ಇಂತಹ ಒಂದು ಕಂಟ್ರೋಲ್ಡ್ ಮೈಂಡ್ ಅನ್ನ ಕೊಡಬೇಕು, ಇಂದ್ರಿಯಗಳ ನಿಗ್ರಹ ಮಾಡ್ಬೇಕಂದ್ರೆ ನೀನೇ ಅದಕ್ಕೆ ಮೋಕ್ಷವನ್ನ ಕೊಡಬೇಕು. ವಾಸನಾಕ್ಷಯ ಕಾಯುವ ಮಂಕುತಿಮ್ಮ ಅಂತ DVG ಅವರು ಬರೀತಾರೆ. ಯಾಕೆ ಈ ಒಂದು ಕಗ್ಗವನ್ನ ನಿಮ್ಗೆ ಇವತ್ತು ತಗೊಂಡೆ ಅಂತಂದ್ರೆ, ನಾವೆಲ್ಲರೂ ಕೂಡ ವಿಷಯಗಳ ಭೋಗಕ್ಕೆ ದಾಸರಾಗ್ಬಿಟ್ಟಿದೀವಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಚಟ ಇರ್ಬೋದು. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಇಲ್ಲ ಬಿಡಬೇಕು ಅಂತ ಅಂದ್ರೂ ಕೂಡ ಅದು ಇವತ್ತಿನ ಮಟ್ಟಕ್ಕೆ ಅದು ಈ ಕ್ಷಣಕ್ಕೆ ಮಾತ್ರ ಅನ್ಕೋತಿ ಆಯ್ತು ಬಿಡಬೇಕು ಅಂತ. ಆದ್ರೆ ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ಮತ್ತೆ ಅದೇ ಒಂದು ಚಾಲಿಗೆ ನಾವು ಬೀಳ್ತಾ ಹೋಗ್ತೀವಿ. ಸುಮಾರು ಜನ ನಂಗೆ ತುಂಬಾ ಒಳ್ಳೆ ಮಾತು ಹೇಳ್ತಾರೆ. ಒಬ್ಬ ಕುಡುಕನಿಗೆ ಕುಡಿಯುತ್ತಿದ್ದ ಒಂದು ಚಟಕ್ಕೆ ದಾಸನಾಗಿರುವಂತವನಿಗೆ ಅವ್ನಿಗೆ ಗೊತ್ತಿರುತ್ತೆ ಕುಡಿಯೋದು ತಪ್ಪು, ಆರೋಗ್ಯಕ್ಕೆ ಹಾನಿಕರ, ಅದ್ರ ಮೇಲೆ ಬರೆದಿರುತ್ತೆ ಅದು ಹಾನಿಕರ ಅಂತ. ಸಿಗರೇಟ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಆಗಿರ್ಬೋದು. ಆದ್ರೂ ಕೂಡ ಕುಡಿತಾನ ಅವನು. ಅಂದ್ರೆ ಅವನ ಒಂದು ಮನಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಅದನ್ನ ಹಾನಿ ಆದ್ರೂ ಪರವಾಗಿಲ್ಲ, ನನ್ನ ಇಂದ್ರಿಯಕ್ಕೆ ನನಗೆ ಸುಖ ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ. ಅವನು ಕುಡ್ಕೊಂಡು ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಬೈತಾರೆ, ನನಗೆ ಮರ್ಯಾದೆ ಕೊಡಲ್ಲ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಕುಡ್ಕೊಂಡೆ ಮನೆಗೆ ಹೋಗ್ತಾರೆ, ಮತ್ತೆ ಮನೇಲಿ ಹೇಳ್ತಾನೆ ಇಲ್ಲ ನಾನು ಕುಡಿಯಲ್ಲ ಅಂತ, ಮತ್ತೆ ನಾಳೆ ಅದೇ ಕುಡ್ಕೊಂಡ್ ಬರ್ತಾನೆ. ಯಾಕೆ ಈ ತರ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತೀನಿ ಅಂದ್ರೆ, ಈ ಒಂದು ಋಷಿಕೇಶ ಅಂದ್ರೆ ನಮ್ಮ ಇಂದ್ರಿಯಗಳ ನಿಗ್ರಹದಲ್ಲಿ ನಾವೆಲ್ಲರೂ ಕೂಡ ಫೇಲ್ ಆಗ್ಬಿಟ್ಟಿದೀವಿ. ಸೊ ಯಾರು ಫೇಲ್ ಆಗಿಲ್ಲ ಅಂತ ಅಂದ್ರೆ ಅದು ಪರಮಾತ್ಮ ಒಬ್ನೇ. ಋಷಿಕಾಣಿ ಇಂದ್ರಿಯಾಣಿ ತೇಷಾಂ ಈಶಃ. ಅವನು ಯಾವುದೇ ಸಂದರ್ಭದಲ್ಲಿ ಏನೂ ಕೂಡ ಆದ್ರೂ ಕೂಡ ಅವನ ಒಂದು ಮನಸ್ಥಿತಿ ಏನಿದೆ ಅದು ಸಮತ್ವವಾಗಿರುತ್ತೆ, ನಿಶ್ಚಲವಾಗಿರುತ್ತೆ, ಅಚಲವಾಗಿರುತ್ತೆ. ನಮ್ಮ ತರ ಚಂಚಲವಾದಂತಹ ಮನಸ್ಸು ಇರೋದಿಲ್ಲ ಅಂತ. ಸೊ ಇದು ನಾಮ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಕಥೆಯ ಮುಖಾಂತರನೂ ಕೂಡ ಈ ನಾಮದ ಬಗ್ಗೆ ಹೇಳ್ಬೇಕಂತ ಅಂದ್ರೆ ತುಂಬಾ ನಿಮಗೆ ಗೊತ್ತಿರುವಂತಹ ಕಥೆನೇ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಂದಾರ ಪರ್ವತದಲ್ಲಿ ಕ್ಷೀರಸಾಗರವನ್ನ ಮಥನ ಮಾಡಿದಾಗ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ತರದ ಒಂದು ವಸ್ತುಗಳು ಅಲ್ಲಿ ಸಿಗತ್ತೆ. ವಿಷ ಬರುತ್ತೆ, ಮತ್ತೆ ಆನೆ ಬರುತ್ತೆ, ಈ ಕಾಮಧೇನು ಬರುತ್ತೆ, ಐರಾವತ ಬರುತ್ತೆ. ಈ ರೀತಿ ಎಲ್ಲಾ ಒಂದು ಇದು ಬಂದರೂ ಕೂಡ ಲಾಸ್ಟಿಗೆ ನಿಮ್ಗೆ ಗೊತ್ತಿರಾಗೆ ಅಮೃತ ಕೂಡ ಬರುತ್ತೆ. ಅಲ್ಲಿ ದೈತ್ಯರು ಮತ್ತೆ ದೇವತೆಗಳು ಇಬ್ರು ಕೂಡ ಜಗಳ ಮಾಡ್ಕೊಂತಾರೆ, ನಾವು ಅಮೃತವನ್ನು ಕುಡಿಬೇಕು, ಅಮೃತ ಪಾನವನ್ನ ಮಾಡಬೇಕು ಅಂತ. ಕಡೆಗೆ
ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣು ಮೋಹಿನಿಯ ಒಂದು ಅವತಾರವನ್ನು ತಾಳಿ, ಆ ಕಥೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನು ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ದೇವತೆಗಳಿಗೇನೆ ಅಮೃತವನ್ನ ಸಿಗುವಂತಹ ಒಂದು ಕಾರ್ಯವನ್ನ ವಿಷ್ಣು ಮಾಡ್ತಾರೆ. ಸೊ ಇಲ್ಲಿ ಯಾಕೆ ಈ ಕಥೆಯನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂದ್ರಿಯದ ಒಂದು ನಿಗ್ರಹ ಅಂದ್ರೆ ಮೋಹಿನಿ ಆದ್ರೂ ಕೂಡ, ಮೋಹಿನಿಯ ಒಂದು ರೂಪವನ್ನು ತಗೊಂಡ್ರು ಕೂಡ ಯಾರಿಗೆ ಏನು ತಲುಪಬೇಕು ಅಂದ್ರೆ ದಾನವರಿಗೆ ಏನು ಹೋಗ್ಬೇಕು, ದೇವತೆಗಳಿಗೆ ಏನು ಹೋಗ್ಬೇಕು ಅನ್ನುವಂಥದ್ದು ವಿಷ್ಣುಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ಶಿವ ಆ ಒಂದು ಮೋಹಿನಿಯ ರೂಪವನ್ನ ಒಂದು ಸತಿ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನೋಡಿರ್ತಾನಂತೆ. ನೋಡಿ ಆ ಒಂದು ಸನ್ನಿವೇಶ ಎಲ್ಲವೂ ಆದ್ಮೇಲೂ ಕೂಡ ಒಂದ್ಸತಿ ಶಿವನಿಗೆ ಮತ್ತೆ ಆಸೆ ಹುಟ್ಟತ್ತಂತೆ. ಏನಂತ, ನಾನು ಮತ್ತೆ ಆ ಒಂದು ರೂಪವನ್ನ, ವಿಷ್ಣುವಿನ ಮೋಹಿನಿ ರೂಪವನ್ನ ನಾನು ಮತ್ತೆ ನೋಡ್ಬೇಕು ಅಂತ ಶಿವ ಮತ್ತೆ ವಿಷ್ಣು ಹತ್ರ ಬಂದು ಕೇಳ್ಕೊಂತಾನಂತೆ. ಅದಕ್ಕೆ ವಿಷ್ಣು ಹೇಳ್ತಾರಂತೆ, ಯಾಕೆ ಅಂದ್ರೆ ನನ್ನ ಒಂದು ಕ್ಷಣಿಕವಾದಂತಹ ಒಂದು ರೂಪ ಅಂದ್ರೆ ಒಂದು ಫೇಕ್ ರೂಪ ಅಂತ ಅಲ್ವಾ, ನಾವು ಈಗೆಲ್ಲರೂ ಗಂಡು ಮಕ್ಕಳಾಗಿ ಹೆಂಗಸ್ತರ ಫೇಕ್ ಆಗಿ ಏನಾದ್ರು ಹಾಕೊಂಡ್ರೆ ಅದನ್ನೇ ನೋಡಿ ಇಷ್ಟಪಡ್ತಾರಲ್ಲ, ನೀನು ತುಂಬಾ ಚೆನ್ನಾಗಿ ಕಾಣಿಸಿ ಅಂತ. ಸೊ ಆ ರೀತಿ ಒಂದು ಫೇಕ್ ಅಂತಹ ಒಂದು ಉಡುಪನ್ನೇ ನೀನು ಅಷ್ಟೊಂದು ಇಷ್ಟಪಟ್ಟ್ಯಾ ಅಂತ ವಿಷ್ಣು ಪ್ರಶ್ನೆ ಮಾಡ್ತಾರಂತೆ ಶಿವನ್ನ. ಹಾಗೆ ರೀತಿ ಪಾರ್ವತಿನೂ ಕೂಡ ಕೇಳ್ತಾಳಂತೆ, ನಾನು ಅಪರ್ಣ ಆಗಿರ್ಬೇಕಂದ್ರೆ, ನಿಮ್ಗೆಲ್ಲರೂ ಗೊತ್ತಿರ್ಬೇಕಲ್ವಾ, ದಾಕ್ಷಾಯಿಣಿಯ ಒಂದು ಇದು ದೇಹತ್ಯಾಗ ನಂತರ ಮತ್ತೆ ಪಾರ್ವತಿ ಧ್ಯಾನಕ್ಕೆ ಕೂತ್ಕೊಂತಾಳೆ. ಅವರು ಈಶ್ವರರು ಧ್ಯಾನದಲ್ಲಿ ಇರ್ತಾರೆ. ಅವರೆಷ್ಟೇ ಇದು ಮಾಡಿದ್ರು ಕೂಡ ಸ್ವಲ್ಪನೂ ಕೂಡ ವಿಚಲಿತರಾಗೋದಿಲ್ಲ ಅಲ್ವಾ. ಅಂತಹ ಕಾಮ ದಹನವನ್ನ ತನ್ನ ಮೂರನೇ ಕಣ್ಣಿಂದ ಮಾಡುವಂತ ಶಿವ ಅಂತಹ ಟೈಮಲ್ಲೇ ಅಂದ್ರೆ ಕಾಮನನ್ನೇ ಸುಟ್ಟಂತಹ ಈಶ್ವರನಿಗೂ ಕೂಡ ಮೋಹಿನಿಯ ಇದೊಂದು ರೂಪ ನೋಡ್ಬೇಕು ಅಂತ ಅವನ ಇಂದ್ರಿಯ ಇಚ್ಛೆ ಪಡುತ್ತಂತೆ. ಹಾಗೆ ಈ ರೀತಿ ಇರ್ಬೇಕಂದ್ರೆ ವಿಷ್ಣು ಅನ್ನುವಂತಹ ಒಂದು ರೂಪ ಏನಿದೆ, ಅಥವಾ ವಿಷ್ಣುವಿನ ಒಂದು ಆಕಾರ, ಮೋಹಿನಿಯ ರೂಪ ಏನಿದೆ, ಆ ರೂಪ ಅಂತಹ ಸೆಳೆಯುವಂತಹ ರೂಪ ಆಗಿತ್ತು. ಅಂದ್ರೆ ಸೆನ್ಸ್ ಆರ್ಗನ್ಸ್ ಅನ್ನು ಕೂಡ ವಿಚಲಿತ ಮಾಡುವಂತಹ ಒಂದು ರೂಪ ಆಗಿತ್ತು ಅನ್ನೋದಕ್ಕೆ ಈ ಕತೆ ಸಾಕ್ಷಿ ಆಗುತ್ತೆ ನಮ್ಗಷ್ಟೇ. ಅದರಲ್ಲೇ ಇನ್ನೊಂದು ಕಥೆಗಳಲ್ಲೂ ಬರುತ್ತೆ. ಕೃಷ್ಣ ಎಷ್ಟೋ ಸಾವಿರ ಸಖಿಯರ ಜೊತೆ ಅಥವಾ ಇವ್ರ ಜೊತೆ ಎಲ್ಲ ಇದ್ರೂ ಕೂಡ ಅವನ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅವನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅವನ ರಾಜನಿಷ್ಠೆ ಆಗಿರ್ಬೋದು, ಅಥವಾ ಅವನ ಕರ್ತವ್ಯ ಏನಿದೆ ಅನ್ನೋದಾಗಿರ್ಬೋದು, ಹೋಗಿ ಕಂಸನನ್ನ ಸಂಹಾರ ಮಾಡಿ ತಂದೆ ತಾಯಿಗಳನ್ನ ಬಿಡುಗಡೆ ಮಾಡ್ಕೊಂಡ್ ಬರಬೇಕು ಅನ್ನೋದಾಗಿರ್ಬೋದು, ಎಲ್ಲೂ ಕೂಡ ಯಾವುದಕ್ಕೂ ಕೂಡ ಅವನು ಮನಸ್ಸನ್ನ ಚಂಚಲತ್ವವಾಗಿ ಇಟ್ಕೊಂಡಿರ್ಲಿಲ್ಲ ಅಲ್ವಾ. ಎಷ್ಟೇ ಅವ್ರಿಗೆ ಅವನು ಸಖಿ ಇದ್ರು ಕೂಡ, ಗರ್ಲ್ ಫ್ರೆಂಡ್ಸ್ ಇದ್ರು ಕೂಡ, ಅವನ ಒಂದು ಕಾರ್ಯದಲ್ಲಿ ಅಥವಾ ಅವನ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದೂ ಕೂಡ ಅವನು ಕುಂದು ಬರದೇ ಇರೋ ತರ ವ್ಯವಹರಿಸಿದಾನೆ ಅಂದ್ರೆ ಅದು ಕೃಷ್ಣ ಅಂತ. ಕೃಷ್ಣ ಅಂತಂದ್ರೆ ಅದು ಋಷಿಕೇಶ. ಅದಾಗಿದ್ದಾನೆ ಅವನು ಅಂತ ಅಂದ್ರೆ ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಒಬ್ಬ ಮಹಾಪುರುಷ ಆಗಿದ್ದಾನೆ ಅಂತ. ಇಲ್ಲಿ ಇನ್ನೊಂದು ಪದ ಬರುತ್ತೆ, ಕೇಶಃ ಅಂತ. ಕೇಶ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಕೇಶ ಅಂದ್ರೆ ಕೂದಲು ಅನ್ನುವಂಥ ಅರ್ಥ ಬರುತ್ತಲ್ವಾ. ಇಲ್ಲಿ ಋಷಿ ಅಂತ ಅಂದ್ರೆ ಇಂದ್ರಿಯ ಅನ್ನುವಂಥ ಅರ್ಥ ಬಂದಾಗ, ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ಒಂದು ಅರ್ಥ ಬಂದ್ರೆ ಋಷಿಕೇಶ ಅಂದ್ರೆ, ಇನ್ನೊಂದು ಅರ್ಥ ಅವನ ಪ್ರಭೆ ಅಥವಾ ಅವನ ಕಾಂತಿ ಯಾವ ರೀತಿ ಇತ್ತಂದ್ರೆ, ಸೂರ್ಯನ ರೇಸ್ ಅಥವಾ ಏನು ಕಿರಣಗಳು ಬರುತ್ತಲ್ಲ ಅಥವಾ ಚಂದ್ರನ ಒಂದು ಕಾಂತಿ ಬರುತ್ತಲ್ಲ, ಅಂತಹ ಒಂದು ಕಾಂತಿ ಅವನ ಕೂದಲಿನಲ್ಲಿ ಇದೆ ಅಂತ ಕೇಶದಲ್ಲಿದೆ ಅಂತ. ಅಂದ್ರೆ ಅವನ ನೋಡ್ತಾ ಇದ್ರೆ, ಬರೀ ಅವನ ಕೇಶವನ್ನು ನೋಡ್ತಾ ಇದ್ರೆ ಸೂರ್ಯನ ಪ್ರಭೆ ಅಥವಾ ಕಿರಣದ ಪ್ರಭೆ ಯಾವ ರೀತಿ ಇರುತ್ತಲ್ಲ, ಆ ರೀತಿ ಅವನ ಒಂದು ಕೇಶ ಇದೆ ಅಥವಾ ಅವನ ಒಂದು ಕೂದಲಿದೆ. ಯಾರ್ದು? ವಿಷ್ಣುವಿನ ಅಥವಾ ನಾರಾಯಣನ ಒಂದು ಕೇಶ ಆ ರೀತಿ ಇದೆ ಅನ್ನೋಂಥದ್ದು ಕೂಡ ಇನ್ನೊಂದು ಅರ್ಥ ಬರುವಂಥದ್ದು. ಅದಕ್ಕೆ ಶಂಕರರು ಇನ್ನೊಂದು ಕೂಡ ಕಾಮೆಂಟ್ರಿ ಮಾಡ್ತಾರೆ, ಇಂದ್ರಿಯಾಣಿ ಯಸ್ಯ ವಶೇ ವರ್ತತೆ ಸಹ ಪರಮಾತ್ಮ ಋಷಿಕೇಶ ಅಂತ. ಅಂದ್ರೆ ಯಾರು ಇಂದ್ರಿಯಗಳನ್ನ ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರ್ತಾರೆ, ಸೆನ್ಸಸ್ನ ಕಂಟ್ರೋಲ್ಡ್ ಆಗಿರ್ತಾನೆ, ಅವನೇ ಋಷಿಕೇಶ ಅನ್ನುವಂಥ ಒಂದು ಅರ್ಥ ಬರುತ್ತೆ. ನಾವು ಮುಂದಿನ ನಾಮಕ್ಕೆ ಹೋಗೋಣ. ಯಾರಿಗಾದ್ರೂ ಬೋರ್ ಆಗ್ತಾ ಇದೆಯಾ? ಕಂಟಿನ್ಯೂ ಮಾಡ್ಬೋದಾ? ಥಮ್ಸಪ್ ಮಾಡ್ಬೋದು. ಇಷ್ಟ ಆಗ್ತಿದ್ಯಾ? ಕಂಟಿನ್ಯೂ ಮಾಡೋಣ. Please repeat the slogan twice. Okay. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಪದ್ಮನಾಭ. ತುಂಬಾ ಈಸಿ ಆದಂತಹ, ಅಥವಾ ನಮಗೆಲ್ಲರೂ ಕೂಡ ಕಥೆಯನ್ನ ಏನು ಹೇಳಲೇಬೇಕಾಗಿಲ್ಲ ಇದಕ್ಕೆ ಅನ್ಸುತ್ತೆ. ಹಾಗೆ ಪದ್ಮ ಅಂತ ಅಂದ್ರೆ ಹೂವು, ನಾಭಿ ಅಂತ ಅಂದ್ರೆ
ಹೊಕ್ಕಳು ಅಂತ ಅಂದ್ರೆ ಹೊಕ್ಕಳಿಂದ ಪದ್ಮದ ರೂಪದಲ್ಲಿ ಸೃಷ್ಟಿ ಆಗಿರುವಂತಹದ್ದು ಅಂತ. ಒಂದೇ ನಿಮಿಷ ನೀರು ಕುಡ್ಕೊಂಡ್ ಬರ್ತೀನಿ, ಒಂದೇ ನಿಮಿಷ ಟೈಮ್ ಕೊಡಿ. ಅಷ್ಟು ಕ್ಷಮೆ ಇರಲಿ. ಓಕೆ, ಪದ್ಮನಾಭ. ಸೊ ಶಂಕರರು ಏನು ಹೇಳ್ತಾರೆ ಪದ್ಮನಾಭಕ್ಕೆ ಅಂದ್ರೆ, ಸರ್ವ ಜಗತ್ಕಾರಣಂ ಪದ್ಮನಾಭೌ ಯಸ್ಯ ಸಹ ಅಂತ ಶಂಕರ ಒಂದ್ ಕಡೆ ಕಾಮೆಂಟ್ರಿ ಮಾಡ್ತಾರೆ. ಸರ್ವ ಜಗತ್ಕಾರಣಂ, ಇಡೀ ಜಗತ್ತಿಗೆ ಅಥವಾ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಒಂದು ನಾಭಿಯಿಂದ ಬಂದಂತಹ ಕಮಲ ಪದ್ಮನಾಭ, ಯಸ್ಯ ಸಹ, ಯಾರ ನಾಭಿಯಿಂದ ಕಮಲದ ಹೂವಿನ ರೂಪದಲ್ಲಿ ಬಂದು ಸೃಷ್ಟಿಕರ್ತ ಬ್ರಹ್ಮನಿಗೆ ಕಾರಣವಾದ್ನೋ ಅವನಿಗೆ ಪದ್ಮನಾಭ ಅಂತ ಕರೀತಾರೆ ಅಂತ. ಇನ್ ಹೂಸ್ ನೇವೆಲ್ ದ ಲೋಟಸ್ ಕಾಸ್ ಫಾರ್ ಆಲ್ ದ ಯೂನಿವರ್ಸ್ ಅಂತ ಇಂಗ್ಲಿಷ್ ಹೇಳ್ಬೇಕಂದ್ರೆ, ಇಡೀ ಪ್ರಪಂಚಕ್ಕೆ ಕಾರಣವಾದಂತಹ ಎಲ್ಲ ವಿಷ್ಣುವಿನ ನಾಭಿನಿಂದ ಕಮಲದ ಹೂ ಬರುತ್ತೆ, ಅಲ್ಲಿಂದ ಬ್ರಹ್ಮ ಸೃಷ್ಟಿ ಆಗ್ತಾನೆ, ಬ್ರಹ್ಮನಿಂದ ಇಡೀ ಸೃಷ್ಟಿ ಆಗತ್ತೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಸೊ ಇದು ಒಂದು ಕಮೆಂಟ್ರಿ. ಆದ್ರೆ ಎರಡನೇ ಕಮೆಂಟ್ರಿ ಏನ್ ಹೇಳ್ತಾರೆ ಶಂಕರರು ಅಂದ್ರೆ, ಅಜಸ್ಯ ನಾಭದ್ಯೇಕಮೇತಂ ಇತಿ ಶ್ರುತೇಹೇ ಅಂದ್ರೆ ವೇದದಲ್ಲಿ ಬರುವಂತಹ ಒಂದು ಮಾತಿದು. ಅಜಸ್ಯ ನಾಭದ್ವೇಕಮೇಕಂ ಅಂದ್ರೆ ನಾಭಿಯಿಂದ ಉತ್ಪತ್ತಿಯಾಗಿ ಇಡೀ ಸೃಷ್ಟಿ ಆಗಿದೆ ಅಂತ. ಆಕ್ಚುಲಿ ಇಲ್ಲೊಂದು ತುಂಬಾ ಸೃಷ್ಟಿ ಹೇಗಾಗತ್ತೆ ಅನ್ನೋದನ್ನ ಇನ್ನೊಂದು ನೆಕ್ಸ್ಟ್ ನಾಮ ಬರುತ್ತೆ, ಅಮರ ಪ್ರಭು ಅಂತ. ಅಲ್ಲಿ ನಾನು ನಿಮ್ಗೆ ಇಡೀ ಒಂದು ಸೃಷ್ಟಿಯ ಒಂದು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಒಂದು ನಾಮಕ್ಕೆ, ಪದ್ಮನಾಭ ಅನ್ನುವಂತಹ ನಾಮಕ್ಕೆ ತುಂಬಾ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಬೇಕಂತ ಅಂದ್ರೆ, ಭಗವದ್ಗೀತೆ ಯಾರು ಚೆನ್ನಾಗಿ ತಿಳ್ಕೊಂಡು ಅರ್ಥೈಸ್ಕೊಂಡಿರ್ತಾರ ಅವ್ರಿಗೆ ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ವಿಷ್ಣು ಪ್ರಳಯ ಆದ್ಮೇಲೆ ಇಡೀ ಒಂದು ವಿಶ್ವವನ್ನ ಸ್ಥೂಲವಾಗಿರುವಂತಹ ಇಡೀ ಈ ಒಂದು ವಿಶ್ವವನ್ನ ಸೂಕ್ಷ್ಮವಾದಂತಹ ಒಂದು ಇದನ್ನ ಮಾಡ್ಕೊಂಡು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂತಾನೆ. ಇಡೀ ಸೃಷ್ಟಿಯನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವನು ಮತ್ತೆ ಸೃಷ್ಟಿ ಯಾವಾಗ ಮಾಡಬೇಕು ಅಂತ ಇಷ್ಟಪಡ್ತಾನೋ ಅವಾಗ ಮತ್ತೆ ವಿಷ್ಣುವಿನ ನಾಭಿಯಿಂದ ಕಮಲದ ಹೂವಿನ ರೂಪದಲ್ಲಿ ಅರಳಿ ಒಂದು ಬ್ರಹ್ಮನನ್ನ ಸೃಷ್ಟಿ ಮಾಡಿ, ನೀವು ಅನ್ಕೊಂಡಿರೋ ಪ್ರಕಾರ ಎಲ್ಲರೂ ಕೂಡ ಗೊತ್ತಿದೆ ಅನ್ಸುತ್ತೆ, ಬ್ರಹ್ಮ ಅಂತ ಅಂದ್ರೆ ಇಟ್ಸ್ ಅಗೇನ್ ಅ ಚೇಂಜಿಂಗ್ ಪರ್ಸನ್. ಒಬ್ಬ ಬ್ರಹ್ಮ ಹೀಗಿದ್ರೆ ಅವನಿಗೂ ಕೂಡ ಒಂದು ಆಯುಷ್ ಅಂತ ಇರುತ್ತೆ. ಅವನ ಆಯುಷ್ ಆದ್ಮೇಲೆ, ಪ್ರಳಯ ಆದ್ಮೇಲೆ ಮತ್ತೆ ಹೊಸ ಬ್ರಹ್ಮನ ಒಂದು ಸೃಷ್ಟಿ ಆಗುತ್ತೆ. ಹೊಸ ಬ್ರಹ್ಮನಿಗೆ ಮತ್ತೆ ಪರಿಷ್ಕರಣೆಗಳಾಗತ್ತೆ. ಯಾವ ರೀತಿ ಸೃಷ್ಟಿ ಮಾಡಬೇಕು, ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಧ್ಯಾನದ ಮುಖಾಂತರ, ತತ್ವದ ಮುಖಾಂತರ ಮತ್ತೆ ವಿಷ್ಣು ಬ್ರಹ್ಮನಿಗೆ ಬೋಧನೆ ಮಾಡುವಂಥದ್ದು ಒಂದು ಸೈಕಲ್ ಇದೆ. ಆ ಸೈಕಲ್ನ ಮುಂದಿನ ನಾಮದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ನಮ್ಮ ಭೂಲೋಕದಲ್ಲಿ ಒಂದು ಮಗುವಿಗೆ ಒಂದು ತಾಯಿ ಜನನ ಮಾಡ್ತಾಳೆ ಅಥವಾ ಒಂದು ಮಗುವನ್ನ ಭೂಮಿಗೆ ತರ್ತಾಳೆ ಅಂದಾಗ ಅವಳ ಶರೀರದ ಅರ್ಧ ಭಾಗದ ಒಂದು ಯೌವನ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಆ ಒಂದು ಮಗುಗೆ ಧಾರೆ ಎಳಿತಾಳೆ ಅಲ್ವಾ. ಶಿ ಲೂಸಸ್ ಹರ್ ಬ್ಯೂಟಿ ಅಲ್ವಾ. ಹಾಗೆ ಇರ್ಬೇಕಂದ್ರೆ ನಮ್ಮ ಈ ಪದ್ಮನಾಭ ಏನಿದಾನಲ್ಲ, ಅವನು ಎಷ್ಟೇ ಸೃಷ್ಟಿ ಮಾಡಿದ್ರು ಕೂಡ ಆ ತೇಜಸ್ಸು, ಆ ಒಂದು ಕಳೆ ಅನ್ನೋದು ಹಾಗೇ ಇರುತ್ತೆ ವಿಷ್ಣುವಿಗೆ, ಅದು ಮಾಚೋದಿಲ್ಲ ಅನ್ನುವಂಥ ಒಂದು ಅದ್ವಿತೀಯವಾದಂತಹ ಪುರುಷ ಯಾರಾದರೂ ಇದ್ರೆ ಅದು ನಮ್ಮ ಪದ್ಮನಾಭ ಅನ್ನುವಂಥ. ಅವನ ನಾಭಿಯಿಂದ ಕಮಲದ ರೂಪದಲ್ಲಿ ಸೃಷ್ಟಿಯಾಗುತ್ತೆ. ಆ ಕಮಲದಿಂದ ಬ್ರಹ್ಮನ ಒಂದು ಸೃಷ್ಟಿಯಾಗುತ್ತೆ. ಆ ಬ್ರಹ್ಮನಿಂದ ನಿಮ್ಗೆ ಕಥೆಯ ರೂಪದಲ್ಲಿ ಹೇಳ್ಬೇಕಂತ ಅಂದ್ರೆ, ಆದಿಯ ಒಂದು ಮೂಲದಲ್ಲಿ ಅಂದ್ರೆ ಒಂದ್ಸತಿ ಪ್ರಳಯ ಆಗಿ ಮತ್ತೆ ಸೃಷ್ಟಿ ಆಗ್ಬೇಕು ಅನ್ನುವಂತಹ ಒಂದು ಯೋಚನೆ ಬಂದಾಗ ತನ್ನ ನಾಭಿಯಿಂದ ಮೊದಲು ಪದ್ಮ ಹುಟ್ಟುತ್ತೆ. ಆ ಪದ್ಮದಿಂದ ಬ್ರಹ್ಮನು ಹುಟ್ಟುತ್ತಾನೆ. ಬ್ರಹ್ಮ ಹುಟ್ಟಿದಾಗ ಅಲ್ಲಿ ಸುತ್ತಲೂ ಏನೂ ಇರಲ್ಲ, ಬರೀ ಕತ್ತಲೆ, ಬರೀ ಜಲದಿಂದ ಆವೃತವಾಗಿರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ.
ಆಗ ಎಲ್ಲಾ ಕಡೆ ನೋಡ್ತಾನೆ. ಅದಕ್ಕೋಸ್ಕರ ವಿಷ್ಣು 4 ತಲೆಗಳನ್ನ ಬ್ರಹ್ಮನಿಗೆ ಕೊಟ್ಟ. ಅಂದ್ರೆ ಎಲ್ಲಾ ದಿಕ್ಕುಗಳನ್ನು ನೀನು ನೋಡು ಅನ್ನುವಂಥ ಅರ್ಥದಲ್ಲಿ ಎಲ್ಲಾ ದಿಕ್ಕುಗಳನ್ನು ನೋಡ್ತಾನೆ. ಎಷ್ಟೋ ಸಂವತ್ಸರಗಳು ಕೂಡ ಕಾಯ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಥವಾ ನಾನು ಎಲ್ಲಿಂದ ಜನನ ಆದೆ ಅನ್ನೋದು ಕಮಲದ ಒಂದು ರೂಟ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೇನೆ ಬ್ರಹ್ಮ ತುಂಬಾ ಕಷ್ಟಪಡ್ತಾನೆ ಅಂತ. ನಂತರದಲ್ಲಿ ಅವನು ಧ್ಯಾನ ಸ್ಥಿತಿಗೆ ಹೋಗಿ ಗೊತ್ತಾದಾಗ ಅದು ಬ್ರಹ್ಮನಿಗೆ ಅರಿವಾಗತ್ತೆ. ಅವನು ಸಾಗರದಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡು ಅಲ್ಲಿಂದ ಅವನ ನಾಭಿಯಿಂದ ಪದ್ಮದ ಒಂದು ಜನನ ಆಗಿದೆ. ಆ ಪದ್ಮದ ಕಮಲದ ಮೇಲೆ ಅವನು ಜನಿಸಿದ್ದಾನೆ ಅನ್ನೋದು ಬ್ರಹ್ಮನಿಗೆ ಗೊತ್ತಾಗತ್ತಂತೆ. ಇದು ಶಾಸ್ತ್ರದಲ್ಲಿ ಬಂದಿರುವಂತಹ ಕತೆ ಈ ರೀತಿ ಇರುತ್ತೆ. ಸೊ ಪದ್ಮನಾಭ ಅಂತ ಅಂದ್ರೆ ಸರ್ವ ಜಗತ್ಕಾರಣಂ ಪದ್ಮನಾಭೌ ಯಸ್ಯ ಸಹ. ಯಾರು ಇಡೀ ಜಗತ್ತನ ಸೃಷ್ಟಿಗೆ ಕಾರಣನಾಗಿದ್ದಾನೋ ಅವನೇ ಪದ್ಮನಾಭ. ನಾಭಿ ಅಂತ ಅಂದ್ರೆ ನೇವೆಲ್ ಅಂತ ಅರ್ಥ, ಅಥವಾ ಹೊಕ್ಕಳು ಅಂತ ನಾವೇನ್ ಹೇಳ್ತೀವಲ್ಲ, ಆ ಒಂದು ಹೊಕ್ಕಳಿಂದ ಜನ್ಮವನ್ನ ಇಡೀ ಸೃಷ್ಟಿಗೆ ಕೊಟ್ಟಿದ್ದಾನೆ. ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಬ್ರಹ್ಮ ಸಕಲ ಚರಾಚರ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ವಾತಾವರಣಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಮೂಲ ಆಗಿರುವಂತಹ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಅವನು ನಮ್ಮ ಪದ್ಮನಾಭ. ಅದಕ್ಕೆ ಓಂ ಪದ್ಮನಾಭಾಯ ನಮಃ ಅಂತ ಕೂಡ ನಾವು ವಿಷ್ಣುವನ್ನ ಸ್ಮರಣೆ ಮಾಡ್ತೀವಿ ಅಥವಾ ಧ್ಯಾನಿಸ್ತೀವಿ. ಮುಂದಿನ ನಾಮಕ್ಕೆ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ನಾಮ ಇದು, ಅಮರಪ್ರಭು ಅಂತ. ಅಮರಪ್ರಭು ಅಂದ್ರೆ ಏನು? ಶಂಕರರ ಭಾಷ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಮರಾಣಾಂ ಪ್ರಭು ಅಮರಪ್ರಭು ಅಂತ ಹೇಳ್ತಾರೆ. ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ. ಯಾರು ಅಮರತ್ವವನ್ನ ಅಂದ್ರೆ ದೇವತೆಗಳು ಅಥವಾ ದೈವದ ಒಂದು ಅಂಶವನ್ನ ಇರುವಂತಹವರು, ಅಂತವರಿಗೆ ಪ್ರಭು, ಅಮರ ಪ್ರಭು. ಅಂತಹ ದೇವತೆಗಳಿಗೂ ಕೂಡ ಪ್ರಭು ಆಗಿ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ, ಈಗ ಒಬ್ಬ ಮ್ಯಾನೇಜರ್ ಇದ್ದಾರೆ ಅಂದ್ರೆ ಅವನಿಗೆ ಒಬ್ಬ CEO ಇರ್ತಾನಲ್ವಾ, ಆ ರೀತಿ ಮ್ಯಾನೇಜರ್ಗೆ ಆಲ್ಮೋಸ್ಟ್ ಎಷ್ಟೋ ರೈಟ್ಸ್ ಇರುತ್ತೆ ಇಲ್ಲ ಕೆಲಸಗಳನ್ನ ಮಾಡೋದಕ್ಕೆ. ಆದ್ರೆ ಅವನಿಗೂ ಒಬ್ಬ ಬಾಸ್ ಇರ್ತಾನಲ್ಲ, ಅಮರ ಪ್ರಭು, ಅವನಿಗೆ ಪ್ರಭು ಅಂತ. ಅಮರಾಣಾಂ ಪ್ರಭು ಅಮರ ಪ್ರಭು ಅಂತ ಶಂಕರರು ಹೇಳ್ತಾರೆ. ಒಂದು ಕಥೆಯ ಮುಖಾಂತರ ಅದನ್ನ ನಾವು ಅರ್ಥೈಸ್ಕೊಬೇಕಂತಂದ್ರೆ, ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿರುವಂತಹ ಕಥೆನೇ ಇದು, ಭಸ್ಮಾಸುರನ ಕಥೆ ಅಲ್ವಾ. ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಬ್ರಹ್ಮನನ್ನ ಕೂತು ಧ್ಯಾನವನ್ನ ಮಾಡ್ತಾನೆ, ಶಿವನನ್ನ ಕೂತು ಧ್ಯಾನವನ್ನ ಮಾಡ್ತಾನೆ. ಅವನು ಅಸುರತ್ವದ ಒಂದು ಬುದ್ಧಿ ಇರೋದ್ರಿಂದ ಅವನು ಯಾವ ರೀತಿಯ ವರವನ್ನ ಕೇಳ್ತಾನೆ ಅಂತ ಅಂದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವರು ಭಸ್ಮವಾಗೋಗ್ಬಿಡ್ಬೇಕು ಅನ್ನುವಂಥ ವರವನ್ನ ಕೇಳ್ತಾನೆ. ದೇವರು ಎಸ್ಪೆಷಲಿ ಶಿವ ಅನ್ನುವಂಥ ಒಂದು ಇದಕ್ಕೆ ಬಂದಾಗ ಅವನು ಕರುಣಾಮಯಿ, ಭಕ್ತರು ಏನೇ ಕೇಳಿದ್ರು ಕೊಡುವಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರುವಂಥವನು. ಸೊ ಆಯ್ತು ಅಂದ್ಬಿಟ್ಟು ಆ ವರವನ್ನ ಶಿವ ಕೊಡ್ತಾನೆ. ಮತ್ತೆ ನಂತರದಲ್ಲಿ ಅದನ್ನ ಪರೀಕ್ಷೆ ಮಾಡ್ಬೇಕಲ್ಲ, ಇನ್ನು ವರ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಭಸ್ಮಾಸುರ ಶಂಕರನ ಮೇಲೆನೆ ಮತ್ತೆ ಪ್ರಯೋಗ ಮಾಡಕ್ ಹೋಗ್ತಾನೆ. ಅಲ್ಲೂ ಕೂಡ ಶಿವ ಓಡ್ ಹೋಗ್ತಾನೆ. ಅಯ್ಯೋ, ನನ್ನ ತಲೆ ಮೇಲೆ ಇಟ್ಟರೆ ಮತ್ತೆ ಇದಾಗುತ್ತೆ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಮತ್ತೆ ವಿಷ್ಣು ಮೋಹಿನಿ ರೂಪವನ್ನ ತಾಳ್ಕೊಂಡು ಬರ್ತಾನೆ. ಭಸ್ಮಾಸುರನ ಎದುರು ಬಂದು ಮೋಸದ ಒಂದು ದಾರಿಯಲ್ಲಿ, ಯಾಕಂದ್ರೆ ಅಸುರರಿಗೆ ಆ ರೀತಿನೇ ಅಧರ್ಮದಲ್ಲಿ ನಡೆಯುವಂತರ ಅಧರ್ಮದಲ್ಲೇ ಬುದ್ಧಿ ಕಲಿಸ್ಬೇಕಲ್ವಾ. ನಾಟ್ಯದ ಒಂದು ಭಂಗಿಯನ್ನ ಇಟ್ಕೊಂಡು ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಳ್ಳೋ ತರ ಮಾಡಿ ಭಸ್ಮಾಸುರನ ಒಂದು ಪತನ ಆಗತ್ತೆ, ಅವನ ಒಂದು ನಾಶ ಆಗತ್ತೆ, ಭಸ್ಮ ಆಗ್ತಾನೆ ಅವನು. ಅದಕ್ಕೆ ಭಸ್ಮಾಸುರ ಅಂತ ಒಂದು ಆ ಕಥೆ ಬಂದಿರುತ್ತೆ. ಯಾಕೆ ಈ ಕಥೆ ನಾನು ಇವತ್ತು ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ಅಮರ ಪ್ರಭು ಶಿವನೇ ಒಂದು ಅಮರ, ಶಿವನೇ ನಾವು ಅದ್ವಿತೀಯ ಈಶ್ವರ ಅನ್ನೋಂತ ಒಂದು ಪೂಜೆ ಮಾಡುವಂತೀವಿ. ಅವನನ್ನ ರಕ್ಷಿಸುವಂತಹ ಪ್ರಭು ಆಗಿದ್ದಾನೆ ಅಂತ. ಅಮರ ಪ್ರಭು, ಅಮರಾಣಾಂ ಪ್ರಭು ಅಮರ ಪ್ರಭು ಅಂತ. ದೇವತೆಗಳನ್ನೇ ರಕ್ಷಿಸುವಂತಹ ಒಂದು ಸನ್ನಿವೇಶಗಳನ್ನು ನಾವು ಸುಮಾರು ಸತಿ ನೋಡಿದೀವಿ. ಈಶ್ವರನನ್ನೇ ಈ ರೀತಿಯಾದ ಒಂದು ಸಂಕಟದಿಂದ ಪಾರು ಮಾಡುವಂತಹ ಸನ್ನಿವೇಶಗಳನ್ನು ನಾವು ನೋಡಿದೀವಿ. ಸಕಲಾದಿ ಋಷಿಗಳನ್ನ ಶಾಪಗಳಿಂದ ವಿಮೋಚನೆ ಮಾಡಿರುವಂತಹ ಸಾವಿರಾರು ಇನ್ಸ್ಟೆನ್ಸಸ್ಗಳನ್ನು ನಾವು ನೋಡಿದ್ದೀವಿ. ಹಾಗೆ ಅಮರ ಪ್ರಭು ಅಂತಂದ್ರೆ ಯಾರು ಅಮರ ಆಗಿರ್ತಾರೆ, ದೇವತೆಗಳಿರ್ತಾರೆ, ಅವರನ್ನ ಯಾರಾದ್ರೂ ಮತ್ತೆ ಇನ್ನೂ ಸೇವ್ ಮಾಡಕ್ಕಾಗತ್ತೆ ಅನ್ನೋದಾದ್ರೆ ಅದು ನಮ್ಮ ವಿಷ್ಣುವಿಂದ ಮಾತ್ರ ಸಾಧ್ಯ. ಅದಕ್ಕೆ ಅವನಿಗೆ ಅಮರಾಣಾಂ ಪ್ರಭು ಅಮರ ಪ್ರಭು ಅಂತ ಕರೀತಾರೆ. ಮುಂದಿನ ನಾಮಕ್ಕೆ ಹೋಗೋಣ. ಈ ನಾಮ ನಾನು ಹೇಳಿದ್ದು ತುಂಬಾ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುವಂತಹ ನಾಮ ಇದು, ವಿಶ್ವಕರ್ಮ ಅಂತ. 5ನೇ ನಾಮ ಈ ಶ್ಲೋಕದಲ್ಲಿ, 5ನೇ ನಾಮ ವಿಶ್ವಕರ್ಮ. ಇದನ್ನು ಹೇಳಿ ಇವತ್ತು ಕ್ಲಾಸ್ನ ಮುಗಿಸೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ
ವಿಶ್ವಕರ್ಮ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಮಹಾಭಾರತದಲ್ಲಿ ಕೇಳಿರ್ತೀವಿ. ವಿಶ್ವಕರ್ಮ ಅಂದ್ರೆ ಯಾರು ಈ ಕಟ್ಟಡಗಳನ್ನ ಅಥವಾ ಈ ಗೋಪುರಗಳನ್ನ ಅಥವಾ ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ವಿಶ್ವಕರ್ಮ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀವಿ. ಅಂದ್ರೆ ದ ಒನ್ ಹೂ ಕ್ರಿಯೇಟ್ಸ್ ಅಂತ. ಮೊದಲಿಗೆ ಶಂಕರರು ಏನು ಹೇಳ್ತಾರೆ ಅಂತ ನೋಡೋಣ. ವಿಶ್ವಂ ಕರ್ಮ ಕ್ರಿಯಾ ಯಸ್ಯ ಸಹ. ಮತ್ತೊಮ್ಮೆ ಹೇಳ್ತೀನಿ, ವಿಶ್ವಂ ಕರ್ಮ ಕ್ರಿಯಾ ಯಸ್ಯ ಸಹ. ಯಾರು ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದಾನೆ ಅಥವಾ ಒಂದು ಮ್ಯಾಪ್ ಮಾಡಿದಾನೆ, ಇದು ಹೀಗೆ ಇರಬೇಕು, ಒಂದು ತೆಂಗಿನ ಮರ ಅಂತಂದ್ರೆ ಇದಕ್ಕೆ ಹೀಗೆ ರೂಪ ಕೊಡಬೇಕು, ಆ ತೆಂಗಿನ ಮರದಲ್ಲ ಕಾಯಿ ಒಳಗಡೆ ಹೀಗೆ ಜಲವನ್ನು ಇಡಬೇಕು, ಅದರ ಟೇಸ್ಟ್ ಹೀಗೆ ಇರಬೇಕು ಅನ್ನುವಂಥ ಎಲ್ಲಾ ರೀತಿಯ ಮ್ಯಾಪನ್ನು ಮಾಡಿ ಸೃಷ್ಟಿ ಮಾಡಿರುವಂತ ಕರ್ತ ಇದ್ರೆ ಅವನಿಗೆ ವಿಶ್ವಕರ್ಮ ಅಂತ ಕರೀತಾರೆ ಅಂತ. ಇನ್ನೊಂದು ಕಮೆಂಟ್ರಿ ಹೇಳ್ತಾರೆ ಶಂಕರರು, ಕ್ರಿಯತೆ ಇತಿ ಕರ್ಮ ಜಗತ್ ವಿಶ್ವಂ ಕರ್ಮ ಯಸ್ಯ ಇತಿವಾ ಅಂತ. ಅಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಇದೆಯೋ ಅಥವಾ ಅವನ ಅಪೇಕ್ಷೆ ಇದೆಯೋ ಆ ರೀತಿ ಈ ಜಗತ್ತನ್ನ ಕ್ರಿಯೇಟ್ ಮಾಡಿದಾನೆ ಅಂತ. ವಿಶ್ವಂ ಕರ್ಮ ಯಸ್ಯ ಇತಿವಾ, ಅವನ ಒಂದು ಇಚ್ಛೆ ಹೆಂಗೆ ಕ್ರಿಯೇಟ್ ಮಾಡಿದಾನೆ ಅಂತ. ಶಂಕರರು ಇದಕ್ಕೆ 4 ಕಮೆಂಟ್ರಿಯನ್ನ ಕೊಡ್ತಾರೆ. 2 ಕಮೆಂಟ್ರಿ ಹೇಳಿದೆ. 3ನೇ ಕಮೆಂಟ್ರಿ ಏನಂತ ಅಂದ್ರೆ ವಿಚಿತ್ರ ನಿರ್ಮಾಣ ಶಕ್ತಿ ಮಧ್ವಾತ್ವಾ ಅಂತ. ಅಂದ್ರೆ ವಿಚಿತ್ರವಾದದ್ದು ಬರೀ ಎಲ್ಲ ಸಾಧಾರಣವಾಗಿರುವಂಥದ್ದಲ್ಲ, ವಿಚಿತ್ರವಾದದ್ದನ್ನ ಏನಾದ್ರೂ ನಿರ್ಮಾಣ ಮಾಡಬಹುದು ಅನ್ನೋದೇನಾದ್ರೂ ಆದ್ರೆ ಅದು ಬರೀ ವಿಶ್ವಕರ್ಮನಿಂದ ಮಾತ್ರ ಆಗತ್ತೆ ಅನ್ನೋದು ಶಂಕರರು ಹೇಳುವಂಥದ್ದು. ಸೊ ಈ ಒಂದು ಇದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ವಿಶ್ವಕರ್ಮ ಅಂತಂದ್ರೆ ದ ಒನ್ ಹೂ ಕ್ರಿಯೇಟ್ ದ ಹೋಲ್ ಯೂನಿವರ್ಸ್ ಅಂಡ್ ಎನರ್ಜಿ ಟು ದ ಯೂನಿವರ್ಸ್ ಅನ್ನುವಂಥ. ಅವನು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಜಗತ್ತಿಗೆ ಚೈತನ್ಯವನ್ನು ಕೂಡ ಅವನೇ ಸೃಷ್ಟಿ ಮಾಡ್ತಾನೆ ಅನ್ನುವಂಥ. ಒಂದು ತುಂಬಾ ತಮಾಷೆ ಅಥವಾ ತುಂಬಾ ಸೈಂಟಿಫಿಕ್ ಆಗಿರೋದು ಒಂದು ಹೇಳ್ತೀನಿ. ಗಾಡ್ ಅಂತ ನಾವು ಕೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ, GOD ಗಾಡ್ ಅಂತೀವಲ್ವಾ ಎಲ್ಲರೂ ಕೂಡ. ಅದರಲ್ಲಿ ತುಂಬಾ ಸೈಂಟಿಫಿಕ್ ಆಗಿ ಒಂದು ಅಬ್ಸರ್ವ್ ಮಾಡಿದರೆ ನೀವು, G ಅಂತ ಅಂದ್ರೆ ಜನರೇಷನ್, O ಅಂತ ಅಂದ್ರೆ ಆಪರೇಷನ್, D ಅಂತ ಅಂದ್ರೆ ಡಿಸ್ಟ್ರಕ್ಷನ್. ನಾವೇನು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಲ್ಲ ಶಾಸ್ತ್ರದಲ್ಲಿ, G ಅಂದ್ರೆ ಜನರೇಷನ್, ಅಂದ್ರೆ ಅದು ಅವನೇ ಜನರೇಟ್ ಮಾಡೋನು ಕೂಡ ಅವನೇ. O ಅಂತ ಅಂದ್ರೆ ಆಪರೇಷನ್, ಆಪರೇಟ್ ಮಾಡೋದು ಕೂಡ ಅವನೇ, ಸ್ಥಿತಿಯನ್ನ ನಿಲ್ಲಿಸೋನು ಕೂಡ ಅವನೇ. D ಅಂತ ಅಂದ್ರೆ ಡಿಸ್ಟ್ರಕ್ಷನ್, ನಾಶವನ್ನು ಮಾಡೋ ಲಯಕರ್ತನು ಕೂಡ ಅವನೇ ಆಗಿದ್ದಾನೆ, ಅದಕ್ಕೆ ಗಾಡ್ ಅಂತ ಕರೀತಾರೆ ಅಂತ ಯಾರೋ ಒಬ್ರು ಬರ್ದಿದ್ರು. ಮತ್ತೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಆಲ್ಫಾಬೆಟ್ಸ್ ಅಲ್ಲಿ G ಅನ್ನೋದು 7th ಲೆಟರ್ ಆಗಿದೆ ಅಲ್ವಾ. ABCD ಅಂತ ನೀವು ಕೌಂಟ್ ಮಾಡ್ಕೊಂಡ್ಬಂದ್ರೆ G ಅನ್ನೋದು 7th ಲೆಟರ್ ಆಗಿದೆ, O ಅನ್ನೋದು 15th ಲೆಟರ್ ಆಗಿದೆ, D ಅನ್ನೋದು 4th ಲೆಟರ್ ಆಗಿದೆ. ಸೊ 7 + 15 + 4 ಇಷ್ಟನ್ನು ನಾವು ಆಡ್ ಮಾಡಿದಾಗ ನಮಗೆ 26 ಸಿಗುತ್ತೆ. 26 ಇಸ್ ದ ಆಲ್ಫಾಬೆಟ್ಸ್ ಎಷ್ಟಿದೆಯೋ ಅಷ್ಟು. ಅಂದ್ರೆ ಗಾಡ್ ಈಸ್ ಸಂಪೂರ್ಣ ಅಂತ, ಅವನು ಎಲ್ಲವೂ ಅಂತ. ಎಷ್ಟು ಚೆನ್ನಾಗಿ ಗಾಡ್ ಅನ್ನುವಂತಹ ಪದನ ಸೃಷ್ಟಿಯಾಗಿದೆ ಅಂತ ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ, ಈಸ್ ದ ಕ್ರಿಯೇಟರ್, ಈಸ್ ದ ರಕ್ಷಕ ಅಂಡ್ ಈಸ್ ಆಲ್ಸೋ ದ ಸಂಹಾರಕ ಅನ್ನುವಂತ. ಸೊ ಯಾಕೆ ಇದನ್ನ ಸುಮ್ಮನೆ ಹೇಳಿದೆ ಅಂದ್ರೆ, ಅವಾಗಿವಾಗ ಸ್ವಲ್ಪ ಈ ತರದ ವಿಚಾರಗಳನ್ನು ನಿಮ್ಗೆ ಹೇಳ್ತಾ ಇದ್ದಾಗ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಗೊಂಡೆ. ಇದಕ್ಕೆ ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥ ಮಾಡ್ಕೊಬೇಕಂತಂದ್ರೆ, ನಿಮಗೆ ಭೀಷ್ಮರು ಚೆನ್ನಾಗಿ ಗೊತ್ತಿರಬೇಕು. ವಿಷ್ಣು ಸಹಸ್ರನಾಮದ ಕರ್ತ ಅಲ್ವಾ ಭೀಷ್ಮರು. ಅವರ ಗುರುಗಳು ನಿಮ್ಗೆ ಗೊತ್ತಿರಬೇಕಲ್ವಾ, ಪರಶುರಾಮರು ಅವರ ಗುರುಗಳು. ಒಂದು ಸಾರಿ ಭೀಷ್ಮರು ಮತ್ತೆ ಪರಶುರಾಮರು ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ಭೀಷ್ಮರು ಕೇಳ್ಕೊಂತಾರೆ. ಪರಶುರಾಮನ ಒಂದು ವಿದ್ಯೆಯನ್ನು ಕಲಿಬೇಕು. ಅದು ಯಾವ ರೀತಿ ವಿದ್ಯೆ ಆಗಿರ್ಬೇಕಂದ್ರೆ, ಅದು ಆ ಮಂತ್ರವನ್ನು ಹೇಳೋದ್ರಿಂದ ಅಥವಾ ಆ ಒಂದು ಸ್ಮರಣೆಯನ್ನು ಮಾಡೋದ್ರಿಂದ ನನಗೆಲ್ಲಾ ದೊಡ್ಡ ದೊಡ್ಡ ಯುದ್ಧಗಳನ್ನ ಜಯಿಸುವಂತಹ ಶಕ್ತಿ ಆ ಒಂದು ಮಂತ್ರಕ್ಕಿರಬೇಕು. ಅಂತಹ ಒಂದು ಮಂತ್ರದ ಬೋಧನೆಯನ್ನ ನೀವು ನನಗೆ ಮಾಡಿ ಅಂತ ದೇವವ್ರತ ಕೇಳ್ಕೊಂತಾನೆ. ದೇವವ್ರತ ಅಂತಂದ್ರೆ ಭೀಷ್ಮ. ಸೊ ಆಯ್ತು ಅಂದ್ಬಿಟ್ಟು ಪರಶುರಾಮರು ಒಂದು ಪ್ರಸಂಗವನ್ನ ಹೇಳ್ತಾರೆ. ಏನ ಪ್ರಸಂಗ ಅಂತ ಅಂದ್ರೆ, ಗಾಯತ್ರಿ ಮಂತ್ರ ಅನ್ನುವಂಥದ್ದು ಒಂದಿದೆ. ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರದ ಒಂದು ಇದಕ್ಕೆ ಕಾರಣರಾದಂಥವ್ರು. ಅವರು ಕೂಡ ಪರಶುರಾಮರ ಒಂದು ಸಂಬಂಧನೇ ಆಗ್ಬೇಕು ಶಾಸ್ತ್ರವನ್ನ ತಿಳ್ಕೊಂಡಾಗ. ಅವರು ಪರಶುರಾಮನನ್ನ ಅಂದ್ರೆ ಇನ್ವೈಟ್ ಮಾಡಿ ಈ ಒಂದು ಕಥೆಯನ್ನ ಭೀಷ್ಮರಿಗೆ ಹೇಳುವಂಥದ್ದು. ಇದು ಭಾಗವತದಲ್ಲಿ ಬರುವಂತಹ ಒಂದು ಕತೆ ಇದು. ಸೊ ಏನು ಈ ಗಾಯತ್ರಿ ಮಂತ್ರದ ಅಥವಾ ಗಾಯತ್ರಿ ಯಜ್ಞದ ಒಂದು
ತತ್ವ ಏನಂತ ಅಂದ್ರೆ ಒಂದು ಸತಿ ಅಸುರರು ಮತ್ತೆ ದೇವತೆಗಳು ದೊಡ್ಡ ಒಂದು ಫೈಟ್ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಅವರಲ್ಲಿ ಫೈಟ್ ನಡೀತಾ ಇರೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆಗ ಬ್ರಹ್ಮ ಗಾಯತ್ರಿ ಅಂದ್ರೆ ಅವಳ ಒಂದು ಕ್ರಿಯೇಷನ್ ಆಗಿರುವಂತಹ ಗಾಯತ್ರಿಯನ್ನ ಸಂಧಾನಕ್ಕೋಸ್ಕರ ಕಳಿಸ್ತಾರೆ. ದೇವತೆಗಳು ಮತ್ತು ಅಸುರರ ಒಂದು ಸಂಧಾನ ಮಾಡ್ಕೊಂಬಾ ನೀನು ಅಂತ ಅಂದ್ಬಿಟ್ಟು ಗಾಯತ್ರಿಯನ್ನ ಬ್ರಹ್ಮದೇವರು ಕಳಿಸ್ತಾರೆ. ಆಗ ಗಾಯತ್ರಿ ಬಂದ್ಬಿಟ್ಟು ಒಂದು ಷರತ್ತನ್ನ ಹಾಕ್ತಾರೆ. ಇಬ್ಬರಿಗೂ ಒಂದು ಷರತ್ತನ್ನ ಹಾಕ್ತಾರೆ, ದೇವತೆಗಳಿಗೆ ಮತ್ತು ದಾನವರಿಗೆ. ಏನಂತ ಅಂದ್ರೆ ನನ್ನ ಒಂದು ಈ ನಾಮ ಏನಿದೆ, ಗಾಯತ್ರಿ ಅನ್ನುವಂತಹ ನಾಮ ಏನಿದೆ, ಈ ನಾಮವನ್ನ ಯಾರು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೋ ಅಥವಾ ಶ್ಲಾಘನೀಯವಾಗಿ ವರ್ಣನೆ ಮಾಡ್ತಾರೋ ಅವರಿಗೆ ನಾನು ನನ್ನ ಎಲ್ಲಾ ಶಕ್ತಿಗಳನ್ನ ಕೊಡ್ತೀನಿ. ಅಂದ್ರೆ ಮತ್ತೆ ಯುದ್ಧ ಮಾಡಿ ನಿಮ್ಮ ಗೆಲುವಿಗೆ ನನ್ನ ಒಂದು ಎಲ್ಲಾ ಶಕ್ತಿನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಷರತ್ತನ್ನ ಹಾಕ್ತಾರೆ. ಆಗ ಮೊದಲಿಗೆ ದೇವತೆಗಳು ಈ ಒಂದು ನಾಮವನ್ನು ಹೇಳ್ತಾರಂತೆ, ಓಂ ವಿಶ್ವಕರ್ಮಾಯ ನಮಃ ಅಂತ ದೇವತೆಗಳು ಆ ಗಾಯತ್ರಿಯನ್ನ ಸ್ತುತಿಸ್ತಾರಂತೆ. ಯಾಕೆ ಅವರು ಓಂ ವಿಶ್ವಕರ್ಮಾಯ ನಮಃ ಅಂತ ಹೇಳಿದ್ರು ಅಂತಂದ್ರೆ, ಅವೆಲ್ಲ ಹೇಳಿದಂಗೆ ವಿಶ್ವಕರ್ಮ ಅಂತ ಅಂದ್ರೆ ದ ಒನ್ ಹೂ ಕ್ರಿಯೇಟ್ಸ್, ಯಾರು ಸೃಷ್ಟಿಗೆ ಕಾರಣವಾದವನು, ಯಾವ ರೀತಿ ಆಗ್ಬೇಕು ಅನ್ನುವಂಥ ಒಂದು ದೃಷ್ಟಿ ಇಟ್ಕೊಂಡು ಸೃಷ್ಟಿ ಆಗುತ್ತೋ ಅಥವಾ ನಾರಾಯಣ ಒಂದು ಅಂಶ ಆ ವಿಶ್ವಕರ್ಮನಲ್ಲಿ ಇದೆಯೋ, ಆ ಗಾಯತ್ರಿ ದೇವಿಯೂ ಕೂಡ ಅದೇ ಇದೆ ಅಂತ ಒಂದು ನಿಟ್ಟಿನಲ್ಲಿ ಓಂ ವಿಶ್ವಕರ್ಮಾಯ ನಮಃ ಅಂತ ಸ್ತುತಿ ಮಾಡ್ತಾರಂತೆ. ಇನ್ನು ದಾನವರು ಬಂದು ಓಂ ಧಬಿ ನಮಃ ಅಂತ ಹೇಳ್ತಾರಂತೆ. ಧಬಿ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಡೆಸ್ಟ್ರಾಯರ್ ಅಂತ. ಅಂದ್ರೆ ಅವರು ಹೇಗೆ ಶ್ಲಾಘನೆ ಮಾಡಕ್ಕೆ ಇಷ್ಟಪಟ್ರು ಅಂದ್ರೆ ನೀನು ಲಯಕಾರಿ ಅಂತ ಗಾಯತ್ರಿಯನ್ನ ಸೃಷ್ಟಿ ಮಾಡೋದಕ್ಕೆ ಇಷ್ಟಪಟ್ರಂತೆ. ಆದ್ರೆ ಗಾಯತ್ರಿ ಬಂದು ದೇವತೆಗಳ ಒಂದು ನಾಮ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ. ಓಂ ವಿಶ್ವಕರ್ಮಾಯ ನಮಃ ಅಂತ ಅಂದ್ರೆ ಸೃಷ್ಟಿಗೆ ಕಾರಣವಾದಂತಹ ನಾರಾಯಣನ ಒಂದು ತತ್ವ ಅಥವಾ ಒಂದು ಶಕ್ತಿ ಇರುವಂತಹ ನಾಮ ಏನಾದರೂ ಇದ್ರೆ ಅದು ಬರೀ ವಿಷ್ಣು ಮಾತ್ರ ಇರೋದು ಅನ್ನುವಂತಹ ಒಂದು ಇದರಲ್ಲಿ ಗಾಯತ್ರಿ ದೇವತೆಗಳಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆ ಒಂದು ಯುದ್ಧ ಏನಿದೆ ಅದು ಅಲ್ಲಿ ಸಮಾಪ್ತಿ ಆಗುತ್ತೆ ಅನ್ನೋದು ಭಾಗವತದಲ್ಲಿ ಬರುವಂತಹ ಒಂದು ಕತೆ. ಇನ್ನು ಮುಂದಕ್ಕೆ ಅದೇ ನೋಡ್ತಾ ಹೋದಾಗ ವಿಶ್ವಕರ್ಮ ಇದನ್ನ ನಾವು ಬಿಡಿಸಿದಾಗ ನಿಮ್ಗೆ ಆಲ್ರೆಡಿ ವಿಶ್ವಂ ಅನ್ನುವಂತಹ ಒಂದು ನಾಮಕ್ಕೆ ವಿಶ್ವಂ ವಿಷ್ಣುರ ಷಟ್ಕಾರ ಮೊದಲನೇ ನಾಮದಲ್ಲೇ ನಾನು ವಿಶ್ವಂ ಅಂದ್ರೆ ಏನು ಅಂತ ಹೇಳಿದೆ. ವಿಶ್ವ ಪ್ಲಸ್ ಅಣು ವಿಶ್ವಂ ಅಂತ ಆಗಿದೆ, ಅಥವಾ ವಿಷ್ಣು ಅಂತ ಆಗಿದೆ ಅಂತ ಹೇಳಿದ್ದೆ. ವಿಶ್ವಂ ಅಂದ್ರೆ ಇಡೀ ಜಗತ್ತು ಅಂದ್ರೆ ಇಡೀ ಪ್ರಪಂಚ ಅಂತ ಹೇಳಿದ್ದೆ. ಸೊ ವಿಶ್ವ ಅಂತ ಅಂದ್ರೆ ಇಡೀ ಪ್ರಪಂಚ, ಮತ್ತೆ ಕರ್ಮ ಅಂತ ಅಂದ್ರೆ ಕ್ರಿಯೇಟ್ ಅಂತ, ಆ ಒಂದು ಕರ್ಮವನ್ನು ಮಾಡು ಅಂದ್ರೆ ಆ ಒಂದು ಕಾರ್ಯವನ್ನು ಮಾಡು ಅಂತ. ಸೊ ಅದಕ್ಕೆ ವಿಶ್ವಕರ್ಮ ಅಂತ ನಾವು ಅದನ್ನ ಬಿಡಿಸ್ಕೊಬಹುದು. ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ತುಂಬಾ ಇಂಟ್ರೆಸ್ಟಿಂಗ್ ತತ್ವ ಏನಪ್ಪಾ ಈ ನಾಮದಲ್ಲಿ ಇದೆ ಅಂತ ಅಂದಾಗ, ಎರಡು ಸ್ಟೇಜಸ್ ಅಲ್ಲಿ ನಾವು ಸೃಷ್ಟಿಯನ್ನ ನೋಡ್ಬೋದು ಅಂತ. ಒಂದು ಸಮಷ್ಟಿ ಸೃಷ್ಟಿ, ಇನ್ನೊಂದು ವ್ಯಷ್ಟಿ ಸೃಷ್ಟಿ ಅಂತ. ನಿಮ್ಗೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗ್ಬೋದು ಏನಿದು ಹೊಸ ಪದಗಳು ಅಂತ. ನಾನು ಸ್ವಲ್ಪ ಡೀಟೇಲ್ ಆಗಿ ಇದನ್ನ ಹೇಳ್ತೇನೆ, ಒಂದು 5 ನಿಮಿಷಗಳ ಒಂದು ಟೈಮ್ ತಗೊಂತೀನಿ ಇದು ಹೇಳೋದಕ್ಕೆ. ಈ ವೃಷ್ಟಿ ಸೃಷ್ಟಿ ಏನಿದೆ ಇದು ಬ್ರಹ್ಮನ ಒಂದು ಕ್ರಿಯೇಷನ್ ಆದ್ಮೇಲೆ ಆಗುವಂತಹ ಒಂದು ಸೃಷ್ಟಿ ಅಂತ, ಆಯ್ತಾ? ಅದನ್ನ ಬಿಟ್ಬಿಡಿ. ಈಗ ಮೊದಲು ಸಮಷ್ಟಿ ಸೃಷ್ಟಿ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಮಷ್ಟಿ ಸೃಷ್ಟಿ ಅಂದ್ರೆ ಬ್ರಹ್ಮನ ಒಂದು ಕ್ರಿಯೇಷನ್ ಯಾವ ರೀತಿ ಆಗತ್ತೆ, ಅಥವಾ ನಾರಾಯಣ ಅಥವಾ ವಿಷ್ಣು ಬ್ರಹ್ಮನನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾನೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿದೆ ಇದು, ದಯವಿಟ್ಟು ಎಲ್ಲರೂ ತುಂಬಾ ಗಮನ ಇಟ್ಟು ಇದನ್ನ ಕೇಳಿಸ್ಕೊಳ್ಳಿ. ವಾಸ್ತವವಾಗಿ ಬ್ರಹ್ಮನ ಸೃಷ್ಟಿ ಯಾವ ರೀತಿ ಆಗತ್ತೆ ಅಂತ ಅಂದ್ರೆ ಸಮಷ್ಟಿಯ ಸೃಷ್ಟಿ ಯಾವ ರೀತಿ ಆಗತ್ತೆ ಅಂತ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ, ಅವೆಲ್ಲ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅನ್ನ ಹೇಳ್ಬೇಕಂದ್ರೆ 24 ಅಂಶಗಳಿಂದ ಒಂದು ದೇಹ ಸೃಷ್ಟಿ ಆಗತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅಥವಾ ನಮ್ಮ ಜನನದಲ್ಲೂ ಕೂಡ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ನಮ್ಮ ಜನನದಲ್ಲಿ ಏನಾಗತ್ತೆ, ಮೊದಲು ಬಾಡಿ ಬರುತ್ತೆ ಅಲ್ವಾ? ಸೊ ಇಲ್ಲಿ ನಾವೆಲ್ಲ ಹೇಳಿದಾಗೆ ಮೂರು ಅಂಶಗಳು. ಒಂದು ಮೂಲ ಪ್ರಕೃತಿ ಅನ್ನುವಂಥದ್ದು, ಇನ್ನೊಂದು ಮಹತ್ ಅನ್ನುವಂಥದ್ದು, ಮೂರನೇದು ಅಹಂಕಾರ ಮತ್ತೆ ಮನಸ್ಸು ಅನ್ನುವಂಥದ್ದು. ಮತ್ತೆ ಫಸ್ಟ್ ಇಂದ ಹೇಳ್ತೀನಿ. ಮೂಲ ಪ್ರಕೃತಿ ಅಂತಂದ್ರೆ ಬಾಡಿ ಅನ್ನುವಂಥದ್ದು. ನಾವು ನಮ್ಮ ತಾಯಿಯಿಂದ ಯೋನಿಯಿಂದ ನಾವು ಜನ್ಮವನ್ನ ತಾಳಿದಾಗ ನಮ್ಮ ಫಸ್ಟ್ ಏನ್ ಬರುತ್ತೆ, ನಮಗೆ ಯಾವುದೇ ಕಾಮ ರಾಗ ಏನೂ ಕೂಡ ಬರೋದಿಲ್ಲ. ನಮಗೆ ಬರುವಂಥದ್ದು ಬರೀ ದೇಹ ಮಾತ್ರ ಬರುತ್ತೆ, ಅಥವಾ ಮಾಂಸದ ಒಂದು ಮುದ್ದೆ ಕ್ರಿಯೇಟ್ ಆಗುತ್ತಲ್ವಾ, ಅದು ಫಸ್ಟ್ ಸ್ಟೆಪ್ ಆಫ್ ಕ್ರಿಯೇಷನ್ ಅಂತ. ಅದಕ್ಕೆ ಮೂಲ ಪ್ರಕೃತಿ ಅಂತ ಕರೀತಾರೆ. ಅಂದ್ರೆ ಈ ಒಂದು ಯೂನಿವರ್ಸ್ಗೆ ನಾವೇನಾದ್ರೂ ಬರ್ತೀವಿ ಅಂತಾಗ ನಾವು ಮಾಂಸದ ಒಂದು ಮುದ್ದೆಯಾಗಿ ಬಂದ್ರೆ ನಮ್ಗೆ ಏನು ಭಾವನೆಗಳು, ಸಿಟ್ಟು, ಕೋಪ, ರಾಗ, ದ್ವೇಷ ಏನೂ ಕೂಡ ಇರೋದಿಲ್ಲ, ಹಾಗೆ ಬರುತ್ತೆ. ಅದಕ್ಕೆ ಮೂಲ ಪ್ರಕೃತಿ ಅಂತ ಕರೀತಾರೆ ಕ್ರಿಯೇಷನ್ ಅಲ್ಲಿ.
ಮುಂದಿನ ಬಂದು ಮಹತ್ತತ್ವ ಅಂತ. ಮಹತ್ತತ್ವ ಅಂದ್ರೆ ಏನು? ಹುಟ್ಟಿದ ಒಂದು ತಿಂಗಳಲ್ಲಿ ಅಥವಾ ಒಂದು 3 ತಿಂಗಳಲ್ಲಿ ನಮಗೆ ಐಡೆಂಟಿಫಿಕೇಶನ್ ಮಾಡುವಂತಹ ಒಂದು ಅಥವಾ ಇಂದ್ರಿಯಗಳ ಒಂದು ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಓಕೆ, ಇವರಪ್ಪ ಇವರಮ್ಮ, ಓಕೆ ನನ್ನ ಮಲಗಿಸ್ತಾ ಇದ್ದಾರೆ, ನಾನು ನಿದ್ದೆ ಮಾಡಬೇಕು, ನನಗೆ ಊಟ ಬೇಕು, ಇನ್ನುವಂತಹ ಒಂದು ಭಾವನೆಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮಹತ್ತತ್ವ ಅಂತ ಹೇಳುವಂಥದ್ದು. ಇನ್ನು ಹಾಗೆ ಬೆಳೀತಾ 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 ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವಾತ್ಮ ಅನ್ನುವಂತಹ ಒಂದು ಇದರಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ ಅಂದ್ರೆ ಅಹಂಕಾರ ಬರುತ್ತೆ ಅಂತ. ಅಹಂಕಾರ ಬರುತ್ತೆ, ಮತ್ತೆ ಮನಸ್ಸಿನ ಜೊತೆ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಹಂಕಾರ ಅಂದ್ರೆ ಅದರಲ್ಲೂ ಕೂಡ 3 ತರ ಇರುತ್ತೆ: ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಅಹಂಕಾರ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಇಡೀ ಒಂದು ದೇಹದಲ್ಲಿ ಮನಸ್ಸು ಮತ್ತೆ ಆ 24 ತತ್ವ ನಾನು ಹೇಳಿದೆಲ್ಲ ಕ್ಷೇತ್ರಜ್ಞದಲ್ಲಿ, ಪಂಚಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚತನ್ಮಾತ್ರಗಳು ಅಂತ. ನಾವಲ್ಲೇ ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ. ಪಂಚಭೂತಗಳು ಅಂತ ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶ. ಕರ್ಮೇಂದ್ರಿಯಗಳು ಅಂತ ಅಂದ್ರೆ ವಾಕ್, ಪಾಣಿ, ಪಾದ ಮತ್ತೆ ಪಾಯು ಮತ್ತೆ ಉಪಸ್ಥ ಅನ್ನುವಂಥದ್ದು ಕರ್ಮೇಂದ್ರಿಯಗಳು. ಅಂದ್ರೆ ಒಬ್ಬ ಮನುಷ್ಯನಿಗೆ ಅವನ ಕೆಲಸ ಅಥವಾ ಅವನ ಕರ್ಮವನ್ನ ಮಾಡ್ಬೇಕಂದ್ರೆ ಅವನಿಗೆ ಏನ್ ಬೇಕು? ವಾಕ್ ಬೇಕು, ಮಾತಾಡಬೇಕು. ಪಾಣಿ ಬೇಕು ಅಂದ್ರೆ ಕೈ ಬೇಕು, ಮತ್ತೆ ನಡೆಯೋದಕ್ಕೆ ಕಾಲು ಬೇಕು, ಪಾದ, ಮತ್ತೆ ಎಕ್ಸ್ಕ್ರೀಷನ್ ಮತ್ತೆ ರೀಪ್ರೊಡಕ್ಷನ್ಗೆ ಅವನಿಗೆ ವಾಯು ಮತ್ತು ಉಪಸ್ಥಾನ ಬೇಕು. ಇವರು 5 ಕರ್ಮೇಂದ್ರಿಯಗಳು, 5 ಪಂಚಭೂತಗಳು, ಮತ್ತೆ ಇನ್ನು 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಏನು? ಚಕ್ಷು, ಕರ್ಣ, ಘ್ರಾಣ, ಜಿಹ್ವ ಮತ್ತೆ ತ್ವಕ್ ಅನ್ನುವಂಥದ್ದು. ಅಥವಾ ನಿಮ್ಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಿವಿ, ಮೂಗು, ಏನು ನಮ್ಮ ಗ್ರಹಣೆ ಮಾಡೋದಕ್ಕೆ ಏನಿದೆಲ್ಲ, ಕಿವಿ ನೋಡುತ್ತೆ, ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ಸ್ಮೆಲ್ ಮಾಡುತ್ತೆ, ಟಂಗ್ ಟೇಸ್ಟ್ ಮಾಡುತ್ತೆ. ಇವೆಲ್ಲವೂ ಕೂಡ ಜ್ಞಾನೇಂದ್ರಿಯಗಳು ಅಂತ. ಮತ್ತೆ ನಮ್ಮ ಚರ್ಮ ಸ್ಪರ್ಶ ಅನುಭವಿಸುತ್ತೆ. ಇವು 5. ಸೊ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪಂಚಭೂತಗಳು, ಮತ್ತೆ 5 ಪಂಚ ತನ್ಮಾತ್ರಕಗಳು. ತನ್ಮಾತ್ರಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5. ಸೊ ಒಟ್ಟು 15 ಆಯ್ತಲ್ವಾ? 15 ಮತ್ತೆ ನಾನು ಅವಾಗ್ಲೇ ಹೇಳಿದ ತತ್ವದ ಪ್ರಕಾರ ಮೂಲ ಪ್ರಕೃತಿ, ಮಹತ್ ಪ್ರಕೃತಿ ಮತ್ತೆ ಅಹಂಕಾರ ಮತ್ತೆ ಮನಸ್ಸು. ಇಷ್ಟು ಅಂದ್ರೆ 24, ನಾನು ಇಷ್ಟು ಹೇಳಿದ 24 ಅಂಶಗಳು ಅಥವಾ 24 ತತ್ವಗಳು ಸೇರಿ ಒಂದು ಜೀವಾತ್ಮ ಅನ್ನೋದು ಕ್ರಿಯೇಟ್ ಆಗ್ತಾನೆ ಅಂತ. ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನ, ಅರ್ಥ ಆಗ್ತಿದ್ಯಾ? ಜೀವಾತ್ಮ ಅಂದ್ರೆ ನಾವು ಏನಿದೀವಿ, ಈಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದಲ್ಲ, ನಾನು ಹೇಗೆ ಸೃಷ್ಟಿ ಆದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥದ್ದು. ಮೊದಲು ದೇಹದಲ್ಲಿ ನಾನು ಸೃಷ್ಟಿ ಆದೆ. ದೇಹಕ್ಕೆ ನಾವು ಏನಂತೀವಿ ಅವೆಲ್ಲ ಹೇಳಿದಾಗೆ ಮೂಲ ಪ್ರಕೃತಿ ಅನ್ನೋದು ಸೃಷ್ಟಿ ಆಗುತ್ತೆ. ನಂತರ ಮಹತ್ತತ್ವ ನಮ್ಮಲ್ಲಿ ಕೇಂದ್ರೀಕೃತರಾಗ್ತಾ ಇರುತ್ತೆ. ಜೊತೆ ಅಹಂಕಾರ ಬರುತ್ತೆ, ಮನಸ್ಸು ಬರುತ್ತೆ. ಇಷ್ಟು ಎಲ್ಲಾ ಬಂದ ಮೇಲೆ ನಾವು ಪ್ರಕೃತಿ ಜೊತೆ ಅಥವಾ ಯೂನಿವರ್ಸ್ ಜೊತೆ ನಾವು ಇರ್ಬೇಕಂದಾಗ ಇವೆಲ್ಲವೂ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಏನ್ ಸಪೋರ್ಟ್ ಮಾಡುತ್ತೆ? ಪಂಚಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತೆ ಪಂಚತನ್ಮಾತ್ರಗಳು. ಇಷ್ಟು ಅಂದ್ರೆ 24 ತತ್ವಗಳು ಸೇರಿ ಒಬ್ಬ ಜೀವಾತ್ಮ ಆಗ್ತಾನೆ. ಸೊ ಈಗ ಜೀವಾತ್ಮ ಸೃಷ್ಟಿ ಹೇಗಾಯ್ತು ಅಂತ ನಿಮ್ಗೆ ಅರ್ಥ ಆಯ್ತಾ? ಜೀವಾತ್ಮ ಸೃಷ್ಟಿ ಹೇಗಾಯ್ತು ಅಂದ್ರೆ ಮೂಲ ಪ್ರಕೃತಿಯಿಂದ, ಮಹತ್ತತ್ವದಿಂದ, ಅಹಂಕಾರ, ಮನಸ್ಸು ಮತ್ತೆ 15 ಹೇಳಿದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯ, ಇಷ್ಟೆಲ್ಲವೂ ಸೇರಿ ಒಬ್ಬ ಜೀವಾತ್ಮ ಆಯ್ತು. ಸೊ ಈಗ ವಿಷ್ಣು ಬ್ರಹ್ಮನನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಜೀವಾತ್ಮವನ್ನ ಸೆಲೆಕ್ಟ್ ಮಾಡ್ಕೊಂತಾನೆ. ಈಗ ನಾನು ಕೂಡ ಒಬ್ಬ ಜೀವಾತ್ಮನೇ, ನನ್ನನ್ನು ಕೂಡ ವಿಷ್ಣು ಸೆಲೆಕ್ಟ್ ಮಾಡ್ಕೊಬಹುದು ಬ್ರಹ್ಮನಾಗಿ ಮಾಡೋದಕ್ಕೆ. ಆದ್ರೆ ನನ್ನ ಕರ್ಮಾನುಸಾರದ ಪ್ರಕಾರ ಅಥವಾ ನನ್ನ ಪಾಪ ಪುಣ್ಯಗಳೇನಿದೆ ಅದರ ಪ್ರಕಾರ ಜೀವಾತ್ಮನನ್ನ ವಿಷ್ಣು ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು, ಬ್ರಹ್ಮನನ್ನ ಕ್ರಿಯೇಟ್ ಮಾಡೋದಕ್ಕೆ, ಆಯ್ತಲ್ವಾ? ಸೊ ನನ್ನ ಕರ್ಮಾನುಸಾರದ ಪ್ರಕಾರ ದೇವರು ವಿಷ್ಣು ಕ್ರಿಯೇಟ್ ಮಾಡಿಕೊಂಡು ಅವನಿಗೆ 26ನೇ ತತ್ವವಾದಂತಹ ಪರಮಾತ್ಮ ಅಥವಾ ಬ್ರಹ್ಮ ಅನ್ನುವಂತಹ ಒಂದು ಹೆಸರನ್ನ ಆ ಜೀವಾತ್ಮನಿಗೆ ಇಡ್ತಾನೆ. ಆ ಜೀವಾತ್ಮ ಇಟ್ಟಾಗ ಏನಾಗಿರುತ್ತೆ? ಅವನು ಬರೀ ಈಗ ನನ್ನ ಹೆಸರು ದಿನೇಶ್ ಅಂದ್ರೆ ನಾನು ದಿನೇಶ ಆಗಿರ್ತೇನೆ, ನನ್ನ ಪಾಪ ಪುಣ್ಯಗಳ ಪ್ರಕಾರ ನಾನು ಜೀವಾತ್ಮನಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಳ್ಳಿ. ನಾನು ಸೃಷ್ಟಿಯನ್ನ ಮಾಡೋದಕ್ಕೆ ಆಗೋದಿಲ್ಲ. ನಾನು ಸೃಷ್ಟಿಯನ್ನ ಮಾಡ್ಬೇಕಂದ್ರೆ ಆಗ್ಬೇಕು? ಅಲ್ಲಿ ಪರಿಷ್ಕರಣ ಆಗ್ಬೇಕು. ಪರಿಷ್ಕರಣ ಅಂತ ಅಂದ್ರೆ ಹೇಗೆ ಜೀವಗಳನ್ನ ಸೃಷ್ಟಿ ಮಾಡೋದು ಅಥವಾ ಯಾವ ರೀತಿಯ ಸೃಷ್ಟಿ ಆಗ್ಬೇಕು ಅನ್ನುವಂತಹ ಒಂದು ಮನಸ್ಸು ಅಥವಾ ಅನ್ನುವಂತಹ ನಾಲೆಡ್ಜ್ ಅನ್ನ ಕೊಡುವಂತಹ ಕೆಲಸನೂ ಕೂಡ ವಿಷ್ಣುನೇ ಮಾಡ್ತಾನೆ ಬ್ರಹ್ಮನಿಗೆ ಅನ್ನೋದು. ನಾನು ಅವಾಗಲೇ ಹೇಳ್ದಂಗೆ ಬ್ರಹ್ಮ ಅಂದ್ರೆ ಬರೀ ಒಂದು ಬ್ರಹ್ಮ ಅಲ್ಲ, ಪ್ರತಿ ಒಂದು ಪ್ರಳಯ ಆಗಿ ಮತ್ತೆ ಇನ್ನೊಂದು ಸೃಷ್ಟಿ ಆದಾಗ್ಲೂ ಕೂಡ ಬ್ರಹ್ಮ ಚೇಂಜ್ ಆಗ್ತಾ ಇರ್ತಾನೆ. ಮುಂದಿನ ನಾಮಗಳಲ್ಲೂ ಕೂಡ ಹೆಮ್ಮೆ ಬಗ್ಗೆ ಒಂದ್ಸತಿ ಹೇಳಿದ್ದಾರೆ ಅನ್ಸುತ್ತೆ. ಬ್ರಹ್ಮನ ವಯಸ್ಸನ್ನು ಕೂಡ್ತಿ ನಾವು ನಂಬರ್ಸ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ವಿ. ಬ್ರಹ್ಮನ ಆಯುಷು ಎಷ್ಟು
ಎಷ್ಟು ವರ್ಷಗಳಿರುತ್ತೆ, ಎಷ್ಟು ದಿನಗಳಿರುತ್ತೆ ಅನ್ನೋದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. ಸೊ ಅಷ್ಟು ವರ್ಷಗಳ ಕಾಲ ಈ ಬ್ರಹ್ಮ ಇರ್ತಾನೆ ಅನ್ನೋದು. ನಾನು ಇದಿಷ್ಟು ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಇದಿಷ್ಟು ಕೂಡ ಸಮಷ್ಟಿ ಸೃಷ್ಟಿ ಅಂತ ಅದರ ಅರ್ಥ. ಅಂದ್ರೆ ಬ್ರಹ್ಮನ ಒಂದು ಕ್ರಿಯೇಷನ್. ಮುಂದಿನ ಹೇಳಿದ್ನಲ್ಲ ನಾನು ವೃಷ್ಟಿ ಸೃಷ್ಟಿ ಅಂತ. ವೃಷ್ಟಿ ಸೃಷ್ಟಿ ಅಂದ್ರೆ ಬ್ರಹ್ಮ ಮತ್ತೆ ಈಗ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನಲ್ಲ, ಅದು ಚರಾಚರಗಳಿರ್ಬೋದು, ಗಿಡ ಮರಗಳಿರ್ಬೋದು, ಮನುಷ್ಯರಿರ್ಬೋದು, ಆ ಒಂದು ಸೃಷ್ಟಿ ಏನ್ ಬರುತ್ತೆ ಅದು ಸೃಷ್ಟಿ ಸ್ಥಿತಿನಲ್ಲಿ ಬರುತ್ತೆ, ಸಮಷ್ಟಿನಲ್ಲಿ ಬರಲ್ಲ. ಸಮಷ್ಟಿ ಸೃಷ್ಟಿ ಅಂದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡುವಂಥದ್ದು. ಮತ್ತೆ ವೃಷ್ಟಿ ಸೃಷ್ಟಿ ಅಂತ ಅಂದ್ರೆ ಬ್ರಹ್ಮನ ಕ್ರಿಯೇಟ್ ಮಾಡಿ ಆದ್ಮೇಲೆ ಮತ್ತೆ ಇನ್ನೇನ್ ಕ್ರಿಯೇಷನ್ ಆಗತ್ತಲ್ಲ ಅದಕ್ಕೆ ಸೃಷ್ಟಿ ಸೃಷ್ಟಿ ಅಂತ ಕರೀತಾರೆ. ಸೊ ಇವೆಲ್ಲವನ್ನೂ ಮಾಡ್ತಾ ಇರೋದು ಯಾರು? ಇವೆಲ್ಲವನ್ನೂ ಮಾಡ್ತಾ ಇರೋದು ಶ್ರೀಮನ್ನಾರಾಯಣ. ಅವನೇ ವಿಶ್ವಕರ್ಮ ಅಂತ ಕರೆಸ್ಕೊಂತಾನೆ ಅನ್ನೋದು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಶ್ವಕರ್ಮ ಅಂತ ಅಂದ್ರೆ ಬ್ರಹ್ಮನನ್ನೇ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿಯನ್ನ ಯಾರಾದ್ರೂ ಹೊಂದಿರ್ತಾರೆ ಅಂತ ಅಂದ್ರೆ ಅದು ಶ್ರೀಮನ್ನಾರಾಯಣ. ಅದಕ್ಕೆ ನಾವು ಅವನಿಗೆ ಏನಂತ ಕರಿತೀವಿ? ಓಂ ಶ್ರೀ ವಿಶ್ವಕರ್ಮಾಯ ನಮಃ ಅಂತ ಕರಿತೀವಿ. ಇಡೀ ಬ್ರಹ್ಮನನ್ನೇ ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಸೃಷ್ಟಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಎನರ್ಜಿಯನ್ನ ಕೊಡುವಂತಹ ಒಂದು ಶಕ್ತಿಯನ್ನು ಕೂಡ ಇರುವಂತದ್ದು ನಮ್ಮ ಶ್ರೀಮನ್ನಾರಾಯಣನಿಗೆ ಮಾತ್ರ. ಅದಕ್ಕೆ ನಾವು ಅವನಿಗೆ ವಿಶ್ವಕರ್ಮ ಅಂತ ಕರಿತೀವಿ. ಓಂ ಶ್ರೀ ವಿಶ್ವಕರ್ಮೇ ನಮಃ. ಶಂಕರ ಹೇಳಿದಂಗೆ ವಿಶ್ವಂ ಕರ್ಮ ಕ್ರಿಯಾ ಯಸ್ಯ ಸಹ, ಇಡೀ ವಿಶ್ವನ ಬ್ರಹ್ಮನನ್ನೇ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಇದ್ರೆ ಅದು ನಮ್ಮ ವಿಷ್ಣುವಿಗೆ ಮಾತ್ರ ಅನ್ನುವಂಥದ್ದು ಈ ಒಂದು ನಾಮದ ಹೆಸರು. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಸಾಕನ್ಸುತ್ತೆ. 1.5 ಗಂಟೆ ಹೇಗಾಯ್ತು 1.5 ಗಂಟೆ ಅಂತಾನೆ ನನಗೆ ಅನ್ಸಿಲ್ಲ, ಆ ಮಟ್ಟಕ್ಕೆ ಆಗಿದೆ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು. ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ?